ಶೆಟ್ಟಿ ಯಡಿಯೂರಪ್ಪ ಸರ್ಕಾರಕ್ಕೆ ವರ್ಷದ ಸಂಭ್ರಮ ಸಂಕಷ್ಟ ಸವಾಲುಗಳು ಹೇಗಿತ್ತು ವರ್ಷದ ಆಡಳಿತ ಬಿಎಸ್ವೈ ಬಿತ್ತಿದ ಕನಸುಗಳು ಈಡೇರಿದಂತ ಭರವಸೆಗಳು ಯಾವುವು ಇದು ಬಿಎಸ್ವೈ ಸರ್ಕಾರ ಎಟ್ 1 ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ 1 ವರ್ಷದ ಸಂಭ್ರಮ ಏನೋ ಇವತ್ತಿದೆ ಆದ್ರೆ ಸಾಲು ಸಾಲು ಸವಾಲುಗಳು ಫ್ರಮ್ ದ ಡೇ 1 ಎದುರಿಸಿದೆ ಈ ಸರ್ಕಾರ ಅದರಲ್ಲೂ ಯಡಿಯೂರಪ್ಪ ಅವರು ಎದುರಿಸಿದ್ದಾರೆ ಫೇಸ್ ಮಾಡಿದ್ದಾರೆ ಒಂದ್ ಕಡೆ ಭೀಕರ ಬರ ಮತ್ತೊಂದ್ ಕಡೆ ಪ್ರವಾಹ 5 ತಿಂಗಳಿಂದ ಕೊರೋನಾ ಅನ್ನೋ ಮಹಾಮಾರಿ ಕಿತ್ತು ತಿಂತಾ ಇದೆ ಸವಾಲುಗಳ ಅಗ್ನಿ ಪರೀಕ್ಷೆಯಲ್ಲೇ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ನಡೀತಾ ಇದೆ ಹಾಗಾದ್ರೆ ಕಳೆದ 1 ವರ್ಷದಲ್ಲಿ ಸಾಲು ಸಾಲು ಸವಾಲುಗಳು ಏನೇನು ಫೇಸ್ ಮಾಡಿದ್ದಾರೆ ಸರ್ಕಾರದ ಸಾಧನೆ ಏನು ಸಂಕಷ್ಟಗಳ ಸರಮಾಲೆಗಳನ್ನ ಯಾವ ತರ ಫೇಸ್ ಮಾಡಿದ್ದಾರೆ ಅದರ ನಡುವಲ್ಲೇ ಸರ್ಕಾರಕ್ಕೆ ಈಗ 1 ವರ್ಷ ಆಗಿದೆಯಲ್ಲ ಈ ಬಗ್ಗೆ ಕಂಪ್ಲೀಟ್ ಆಗಿ ನಾವು ವಿಶ್ಲೇಷಣೆಯನ್ನ ಮುಂದಿನ ಹಂತದಲ್ಲಿ ಮಾಡ್ತಾ ಹೋಗ್ತೀವಿ ಇನ್ನು ಸವಾಲುಗಳ ಹಾದಿಯಲ್ಲೇ ಈ ನಡಿಗೆ ಹೇಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಎಸ್ವೈ ಆಡಳಿತದ ಸಂಪೂರ್ಣ ಅನಾವರಣವನ್ನ ನಾವು ಬಿಎಸ್ವೈ ಸರ್ಕಾರ ಎಟ್ 1 ನ್ಯೂಸ್ 18 ಮೆಗಾ ಕವರೇಜ್ ನಲ್ಲಿ ಕೊಡ್ತೀವಿ ಈಗ ಈ ಸರ್ಕಾರ ಬಂದಿದೆ ಬಹಳಷ್ಟು ಕಷ್ಟಪಟ್ಟು ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಇತ್ತು ರಾಜ್ಯದಲ್ಲಿ ಒಂದಿಷ್ಟು ಆರೋಪಗಳನ್ನ ಹಿಡ್ಕೊಂಡೇ ಸರ್ಕಾರ ರಚನೆ ಆಯಿತು ಸೊ ಫಸ್ಟ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಯಡಿಯೂರಪ್ಪ ಅವರು ಒಬ್ಬರೇ ಇದ್ರು ಸಂಪುಟ ರಚನೆ ಎಲ್ಲ ಆಗಿರ್ಲಿಲ್ಲ ಸೊ ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡು ಸಾಕಷ್ಟು ಪ್ರದೇಶಗಳಲ್ಲಿ ಪ್ರವಾಹ ಇತ್ತು ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಇತ್ತಲ್ಲ ಸೊ ಅಲ್ಲೆಲ್ಲ ಓಡಾಟವನ್ನ ಮಾಡಿದ್ರು ಆಮೇಲೆ ಭೀಕರ ಬರ ಹೊಡೆತ ಕೊಡ್ತು ಕೊರೋನಾ ಕಳೆದ 4-5 ತಿಂಗಳಿಂದ ಹಿಂಡಿ ಹಿಪ್ಪೆ ಮಾಡ್ತಿದೆ ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಿದೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಅನ್ನ ಈ ವೈರಸ್ ಹಾಕಿದೆ ಇನ್ನು ಉಪಚುನಾವಣೆ ಸವಾಲು ಬಗ್ಗೆ ಹೇಳಲೇಬೇಕು ಇದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ವಿಶ್ಲೇಷಣೆ ಕೊಡ್ತೀವಿ ಭಿನ್ನಮತ ಈ ಕ್ಷಣಕ್ಕೂ ಕೂಡ ಪಕ್ಷದಲ್ಲಿ ಇದೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡುತ್ತೆ ಈ ಸರ್ಕಾರ ನೋಡ್ಬೇಕು ಇನ್ನು ಸಂಪುಟ ವಿಸ್ತರಣೆ ಇನ್ನೇನು ಬಂದೇ ಬಿಡ್ತು ಸೊ ಅದು ವಿಸ್ತರಣೆ ಆಗುತ್ತಾ ಪುನರ್ರಚನೆ ಆಗುತ್ತಾ ಅದನ್ನ ನೋಡ್ಬೇಕು ಹಾಗಾದ್ರೆ ಈ ಸರ್ಕಾರ ರಚನೆ ಆದಾಗಿನಿಂದ ಇಲ್ಲಿ ತನಕ ಏನೆಲ್ಲ ಆಗಿದೆ ಫಸ್ಟ್ ಆ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಬಿಡ್ತೀವಿ ಜುಲೈ 26, 2019 ಅಧಿಕಾರವನ್ನ ಯಡಿಯೂರಪ್ಪ ಅವರು ಹಿಡಿತಾರೆ ಸೊ ತತ್ಕ್ಷಣಕ್ಕೆ ಅವ್ರಿಗೆ ಸಂಪುಟ ರಚನೆಯನ್ನ ಮಾಡೋಕೆ ಸಾಧ್ಯವಾಗೋದಿಲ್ಲ ಇಂದಿಗೆ ಬಿಎಸ್ವೈ ಸರ್ಕಾರಕ್ಕೆ 1 ವರ್ಷ ಪೂರ್ಣಗೊಂಡಿದೆ 4ನೇ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಹಿಡಿದಿರೋದು ಆ ಸೀಟ್ ನಲ್ಲಿ ಕೂತ್ಕೊಂಡಿರೋದು ಇನ್ನು ಇಡೀ ವರ್ಷ ಒಂದಿಷ್ಟು ಸಂಘರ್ಷ ಇತ್ತು ಹಲವಾರು ಸಂಕಷ್ಟಗಳನ್ನ ಫೇಸ್ ಮಾಡಿದ್ರು ಸವಾಲುಗಳನ್ನ ಕೂಡ ಎದುರಿಸಿದ್ರು ಯಡಿಯೂರಪ್ಪನವರೇ ಹೇಳ್ತಾ ಇರ್ತಾರೆ ಪದೇ ಪದೇ ಈ ಸವಾಲುಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ರಕ್ತಗತವಾಗ್ಬಿಟ್ಟಿದೆ ನಾನು ಅದನ್ನ ಫೇಸ್ ಮಾಡಿ 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 ನನಗದು ಪ್ರಾಕ್ಟೀಸ್ ಆಗಿದೆ ದಣಿವರಿಯದ ನಾಯಕ ಅಂತ ಪದೇ ಪದೇ ಯಡಿಯೂರಪ್ಪ ಅವರಿಗೆ ಕರಿತಾನೆ ಇರ್ತಾರೆ ಅವರು ಹೋರಾಟದ ಮೂಲದಿಂದನೇ ಆ ಬ್ಯಾಕ್ ಗ್ರೌಂಡ್ ಇಂದನೇ ಬಂದಿದ್ದಾರೆ ಜೊತೆಗೆ ಈ ಇಂತಹ ಸಂಕಷ್ಟಗಳನ್ನ ತುಂಬಾ ಫೇಸ್ ಮಾಡಿದ್ದಾರೆ ಅದಕ್ಕೋಸ್ಕರನೇ ದಣಿವರಿಯದ ನಾಯಕ ಅಂತ ಯಡಿಯೂರಪ್ಪ ಅವರಿಗೆ ಒಂದು ಟೈಟಲ್ ಕೂಡ ಇದೆ ಹಾಗಾದ್ರೆ ಅವರು ಇವಾಗ 1 ವರ್ಷ ಆಗಿದೆ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಮಾಡಿ ಹಾಗಾದ್ರೆ ರಾಜಕೀಯವಾಗಿ ಏನೆಲ್ಲ ಸವಾಲುಗಳನ್ನ ಯಡಿಯೂರಪ್ಪ ಅವರು ಫೇಸ್ ಮಾಡಿದ್ದಾರೆ ಫಸ್ಟ್ ಎದುರಾಗಿದ್ದೆ ಅವರಿಗೆ ಬಹುಮತ ಸಾಬೀತು ಪಡಿಸಬೇಕಾಗಿತ್ತು ಯಾಕಂದ್ರೆ ಬಹಳ ಕಷ್ಟದಲ್ಲಿ ಒಂದಿಷ್ಟು ಆರೋಪಗಳನ್ನ ಹಿಡ್ಕೊಂಡೇ ಸರ್ಕಾರ ರಚನೆ ಮಾಡಿದ್ರು ತಮ್ಮ ಹತ್ರ ಎಷ್ಟು ಶಾಸಕರಿದ್ದಾರೆ ತಮ್ಗೆ ಮೆಜಾರಿಟಿ ಇದೆಯಾ ಅದನ್ನ ಫಸ್ಟ್ ಪ್ರೂವ್ ಮಾಡಬೇಕಾಗಿತ್ತು ಸೊ ಅಷ್ಟೊತ್ತಿಗೆ ಹೈರಾಣಾಗಿ ಹೋಗ್ಬಿಟ್ಟಿತ್ತು ಸರ್ಕಾರ ಯಡಿಯೂರಪ್ಪನವರು ಕೂಡ ಸಾಕಾಗಿ ಹೋಗಿತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಮತ್ತೆ ಬಂತು ನೋಡಿ ದೊಡ್ಡದೊಂದು ಸವಾಲು ಅಂತಂದ್ರೆ ಅದು ಸಂಪುಟ ವಿಸ್ತರಣೆ ಯಾಕಂದ್ರೆ ಒಂದಿಷ್ಟು ಜನರನ್ನ ಹೊರಗಡೆಯಿಂದ ಕರ್ಕೊಂಡು ಬಂದು ಇವರು ಸರ್ಕಾರ ರಚನೆ ಮಾಡಿರೋದು ಅಫ್ಕೋರ್ಸ್ ಸಾಕಷ್ಟು ವರ್ಷಗಳಿಂದ ಪಕ್ಷದಲ್ಲೇ ಇದ್ದವರು ಸುಮ್ನಿರ್ತಾರಾ ನಾವು ಇಲ್ಲಿಯೇ ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ ಸ್ಥಾನಮಾನ ಏನ್ ಸಿಕ್ಕರೂ ಕೂಡ ದುಡ್ದಿದ್ದೀವಿ ಸಿಗದೇ ಇದ್ರೂ ಕೂಡ ಅಸಮಾಧಾನ ಇತ್ತು ಆದ್ರೆ ಅದನ್ನ ಹೊರಗಡೆ ಹಾಕಿಲ್ಲ ಪಕ್ಷ ಬಿಟ್ಟು ಹೋಗಿಲ್ಲ ಸೊ ಇವಾಗ ಏನಾಗ್ಬಿಡುತ್ತಪ್ಪ ಅಲ್ಲೋಲ ಕಲ್ಲೋಲ ಆಗುತ್ತಾ ಬೇರೆ ಪಕ್ಷದನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಬಹಿರಂಗವಾಗೂ ಕೂಡ ಆ ಟೈಮ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಂಪುಟ ವಿಸ್ತರಣೆ ನಂತರ ಶುರುವಾಯ್ತು ನೋಡಿ ಬಂಡಾಯದ ಬಿಸಿ ಈ ಸರ್ಕಾರಕ್ಕೆ ಅದರಲ್ಲೂ ಯಡಿಯೂರಪ್ಪನವರಿಗೆ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಹೈಕಮಾಂಡ್ ಲೆವೆಲ್ ತನಕ ಹೋಗ್ಬೇಕಾಯ್ತು ಅದಾದ್ಮೇಲೆ ಖಾತೆ ಹಂಚಿಕೆ ವಿಚಾರ ಈಗ ಮೂಲ ಬಿಜೆಪಿಗರು ಕೂಡ ನಮ್ಗೆ ಒಳ್ಳೆ ಸ್ಥಾನಮಾನ ಬೇಕು ನಮ್ಗೆ ಒಳ್ಳೆ ಖಾತೆ ಬೇಕು ಅಂತ ಪಟ್ಟನ್ನು ಹಿಡಿದು ಕೂತ್ರು ಇನ್ನು ಹೊರಗಡೆಯಿಂದ ಕರ್ಕೊಂಡ್ ಬಂದವರು ಅವರಿಂದಾನೇ ಸರ್ಕಾರ ರಚನೆ ಆಗಿರೋದು ಅಫ್ಕೋರ್ಸ್ ಸಚಿವ ಸ್ಥಾನ ಕೊಡ್ತೀವಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಾಗಿದೆ ಸೊ ಹಾಗಾಗಿ ಒಳ್ಳೆ ಖಾತೆಯನ್ನ ರಿಸರ್ವ್ ಮಾಡಿ ಇಟ್ಕೊಂಡ್ರು ಯಡಿಯೂರಪ್ಪನವರು ಇನ್ನು ಅನರ್ಹರಾದವರ ಅರ್ಹತೆ ವಿಚಾರ ಇದೆಯಲ್ಲ ಸೊ
ಸೊ ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಪ್ರತಿದಿನ ಕಾಯೋದೇ ಆಗಿತ್ತು ಆ ಟೈಮ್ನಲ್ಲಿ ಸರ್ಕಾರಕ್ಕೆ. ಜೊತೆಗೆ ಅಲ್ಲಿ ಹೊರಗಡೆಯಿಂದ ಬಂದಿದ್ರಲ್ಲ ಆ ಶಾಸಕರಿಗೆ, ವಲಸೆ ಬಂದಂತ ಶಾಸಕರಿಗೆ. ಅದಾದ್ಮೇಲೆ ಉಪಚುನಾವಣೆ ಅನ್ನೋ ಸವಾಲನ್ನ ಎದುರಿಸಬೇಕಾಯ್ತು. ಈ ಉಪಚುನಾವಣೆ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಬಹಳಷ್ಟು ಹಣದ ಹೊಳೆಯೇ ಹರಿಸ್ಬಿಟ್ಟಿದ್ದಾರೆ ಇವರೆಲ್ಲ. ಅದರಲ್ಲೂ ಬಿಜೆಪಿ ಅವರು ಸರ್ಕಾರವನ್ನು ಉಳಿಸ್ಕೊಳ್ಬೇಕು, ಭರವಸೆ ಕೊಟ್ಟಿದ್ದಾಗಿದೆ, ಪ್ರಾಮಿಸ್ ಕೊಟ್ಟಿದ್ದಾಗಿದೆ ಹೊರಗಡೆಯಿಂದ ಬಂದವರಿಗೆ, ವಲಸಿಗರಿಗೆ ಅವರನ್ನು ಗೆಲ್ಲಿಸ್ಕೊಳ್ಬೇಕು, ಅದು ಕೂಡ ಪ್ರೆಸ್ಟೀಜ್ ವಿಚಾರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಣದ ಹೊಳೆಯೇ ಹರಿದಿದೆ ಅಂತ ಗಂಭೀರವಾದಂತ ಆರೋಪ ಈ ಸರ್ಕಾರದ ಮೇಲೆ ಇತ್ತು. ಅದಾದ್ಮೇಲೆ ಮತ್ತೊಂದು ಸವಾಲು, ಗೆದ್ದಾದ್ಮೇಲೆ ಸಚಿವ ಸ್ಥಾನ, ಉಪಚುನಾವಣೆಯಲ್ಲಿ ಗೆದ್ದವರಿಗೆ ಸಚಿವ ಸ್ಥಾನ ಯಾವ ತರ ಖಾತೆ ಹಂಚಿಕೆ ಮಾಡೋದು. ಈಗ ಒಬ್ರಿಗೆ ಜಾಸ್ತಿ ಇನ್ನೊಬ್ರಿಗೆ ಕಡಿಮೆ ಕೊಟ್ಬಿಟ್ರೆ ಮತ್ತಲ್ಲಿ ಬಂಡಾಯ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಕೂಡ ಒಂದು ದೊಡ್ಡ ಸವಾಲಾಗಿತ್ತು. ಇನ್ನು ಸೋತವರಿಗೂ ಕೂಡ ಭರವಸೆಯನ್ನ ಕೊಟ್ಬಿಟ್ಟಿದ್ರಲ್ಲ ಯಡಿಯೂರಪ್ಪನವರು. ಅಂದ್ರೆ ಉಪಚುನಾವಣೆಯಲ್ಲಿ ಗೆಲ್ಲಿಸ್ಕೊಳಕ್ಕಾಗಿಲ್ಲ ಎಚ್ ವಿಶ್ವನಾಥ್ ಅಂತ ಘಟಾನುಘಟಿಗಳನ್ನ ಗೆಲ್ಲಿಸ್ಕೊಳಕ್ ಭರವಸೆಯನ್ನ ಕೊಟ್ಬಿಟ್ಟಿದ್ರು. ಈಗ ಸೋತವ್ರನ್ನ ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಸ್ಥಾನಮಾನ ಕೊಡ್ಲೇಬೇಕು, ಕೊಟ್ಟಂತ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಬೇಕು, ಅದು ಕೂಡ ದೊಡ್ಡ ಮಟ್ಟದಲ್ಲೇ ಸವಾಲಾಯ್ತು. ಪರಿಷತ್ ಸ್ಥಾನ ಹಂಚಿಕೆಯನ್ನ ಮಾಡಿ ಹೇಗೋ ಸಮಾಧಾನವನ್ನ ಸದ್ಯಕ್ಕೆ ಮಾಡಿದ್ದಾರೆ. ಇನ್ನು ಬಹಳಷ್ಟು ದೊಡ್ಡ ಪ್ರಶ್ನೆಯಾಗಿ ಕಾಡಿದ್ದು ಸೋತವ್ರಿಗೆ ಹೆಂಗ್ ಡಿಸಿಎಂ ಸ್ಥಾನ ಕೊಟ್ರು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಈ ಸಂಘ ಪರಿವಾರ ಮತ್ತೆ ಬಿಜೆಪಿ, ಸೊ ಈ ವಿಚಾರವಾಗಿ ಒಂದಿಷ್ಟು ಡಿಸ್ಕಷನ್ ಆಗ್ತಿತ್ತು ಆ ಟೈಮ್ನಲ್ಲಿ. ಯಾಕಂದ್ರೆ ಯಡಿಯೂರಪ್ಪ ಅವ್ರ ಕೈಯಲ್ಲಿ ಏನೂ ಇಲ್ಲ, ಸಿಎಂ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಏನಿದ್ರು ಹೈಕಮಾಂಡ್ ಮಟ್ಟದಿಂದ ಆಪರೇಟ್ ಆಗ್ತಿದೆ. ಎಲ್ಲವನ್ನೂ ಕೂಡ ಸಂಘ ಪರಿವಾರ ಅಂದ್ರೆ RSS ನಾಯಕರು ಏನ್ ಹೇಳ್ತಾರೆ ಅದನ್ನ ಬಿಜೆಪಿ ಕೇಳ್ತಿದೆ ಅಂತ ಆ ಟೈಮ್ನಲ್ಲೂ ಕೂಡ ಒಂದಿಷ್ಟು ಆರೋಪಗಳು, ಚರ್ಚೆಗಳೆಲ್ಲ ಓಡಾಡ್ತಾ ಇತ್ತು. ಇದಾದ್ಮೇಲೆ ಹಿರಿಯರ ಅಸಮಾಧಾನ ಶಮನ ಆಗುತ್ತೆ ನಿಧಾನವಾಗಿ. ಯಾಕಂದ್ರೆ ಸರ್ಕಾರ ರಚನೆ ಆಯ್ತು, ಸ್ವಲ್ಪ ದಿನಗಳ ಕಾಲ ಇದೇ ಒಂದು ಸವಾಲುಗಳನ್ನ, ಒಂದು ಸಂಘರ್ಷವನ್ನ ಎದುರಿಸ್ಕೊಂಡ್ ಬಂದಿತ್ತು. ಅಂದ್ರೆ ಈಗ ಬೇರೆ ಪಕ್ಷದವರು ಆರೋಪ ಮಾಡೋದು ಬೇರೆ, ಈಗ ಸ್ವಪಕ್ಷೀಯರಲ್ಲೇ ಈ ತರ ಬಂಡಾಯ ಬಂದ್ಬಿಟ್ರೆ ಅದನ್ನ ಶಮನ ಮಾಡೋದಿದೆಯಲ್ಲ ದೊಡ್ಡ ಮಟ್ಟದಲ್ಲೇ ಒಂದು ಸವಾಲಿನ ಕೆಲಸ ಆಗ್ಬಿಡುತ್ತೆ. ಪ್ರತಿನಿತ್ಯ ಇದ್ರಲ್ಲೇ ಕಾಲಹರಣ ಆಗ್ಬಿಡುತ್ತೆ. ಇದಾದ್ಮೇಲೆ ಬೆಳಗಾವಿ ಬಳ್ಳಾರಿ ಉಸ್ತುವಾರಿ ಫೈಟ್ ಕೂಡ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಅದರಲ್ಲೂ ಈ ಬೆಳಗಾವಿ ಸಾಹುಕಾರ ಅಂತೂ ತನಗೆ ಇದೇ ಒಂದು ಖಾತೆ ಬೇಕು, ನನಗೆ ಈ ಜಿಲ್ಲೆನೇ ಉಸ್ತುವಾರಿ ಬೇಕು ಅಂತ ಪಟ್ಟು ಹಿಡಿದು ಕೂತಿರ್ತಾರೆ. ಅವರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಯಡಿಯೂರಪ್ಪನವರಿಗೆ ಸಾಕಾಗೋಗುತ್ತೆ. ಬೆಳಗಾವಿ ಮತ್ತೆ ಬಳ್ಳಾರಿ ಉಸ್ತುವಾರಿ ಫೈಟ್ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಮತ್ತೊಬ್ಬ ನಾಯಕ ಅಂತಂದ್ರೆ ಉಮೇಶ್ ಕತ್ತಿ, ಬಿಜೆಪಿಯಲ್ಲಿ ಹಿರಿಯ ನಾಯಕ, ಅವರು ತನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಈ ಕ್ಷಣಕ್ಕೂ ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. 8 ಸಲ ನಾನು MLA ಆಗಿದ್ದೀನಿ, ನನಗೆ ಅರ್ಹತೆ ಆಧಾರದಲ್ಲಿ ಕೊಡಬೇಕಾಗಿತ್ತು, ಯಾರ್ಯಾರಿಗೋ ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಟ್ಟಿಲ್ಲ ನೀವು? ಪದೇ ಪದೇ ಬಹಿರಂಗವಾಗಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಬಂದ್ರು. ಆ ಕ್ಷಣದಲ್ಲಿ ಅವರನ್ನ ಮನವೊಲಿಕೆ ಮಾಡಲಾಗಿತ್ತು. ಸೊ ಇದಿಷ್ಟು ಸವಾಲುಗಳಾಯ್ತು, ಅಂದ್ರೆ ರಾಜಕೀಯವಾಗಿ ಸವಾಲುಗಳಾಗಿದ್ದು ಯಡಿಯೂರಪ್ಪನವರಿಗೆ 1 ವರ್ಷಗಳ ಕಾಲದಲ್ಲಿ. ಸೊ ಮುಂದೆ ನಾವು ನೋಡೋದಾದ್ರೆ ಆಡಳಿತಾತ್ಮಕ ಸವಾಲುಗಳು ಯಾವ್ಯಾವ ತರ ಇತ್ತು. ಅಫ್ಕೋರ್ಸ್ ನಾವಾಗ್ಲೇ ಹೇಳ್ತಾ ಇದ್ವಲ್ಲ, ಅವರು ಸಿಎಂ ಆದ ತಕ್ಷಣ ಅವರಿಗೆ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗಿ ಅವ್ರು ಫೇಸ್ ಮಾಡಿದ್ದೆ ಉತ್ತರ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಪ್ರವಾಹ ಬಂದಿತ್ತಲ್ಲ, ಆ ಸಿಚುವೇಶನ್ ಅನ್ನ ಫೇಸ್ ಮಾಡಿದ್ದು. ಯಾಕಂದ್ರೆ ಆ ಟೈಮ್ನಲ್ಲಿ ಸಂಪುಟ ರಚನೆ ಇನ್ನೂ ಕೂಡ ಆಗಿರ್ಲಿಲ್ಲ, ಏಕಾಂಗಿ ಆಗಿದ್ರು, ಅವ್ರು ಮಾತ್ರ ಅಧಿಕಾರ ಸ್ವೀಕಾರ ಮಾಡಿದ್ರು ಯಡಿಯೂರಪ್ಪನವರು. ಹಂಗಾಗಿ ಸಚಿವರಿಲ್ಲದೆ ಏಕಾಂಗಿಯಾಗಿ ಓಡಾಟ ಮಾಡಿದ್ರು, ಎಲ್ಲ ಕಡೆ ಪರಿಶೀಲನೆ ಮಾಡಿದ್ರು, ನೆರೆ ಸಂತ್ರಸ್ತರಿಗೆ ನೆರವನ್ನ ಹಂಚಿಕೆ ಮಾಡಿದ್ರು. ಸಂಪುಟ ವಿಸ್ತರಣೆ ಆಗದೆ ಆ ಟೈಮ್ನಲ್ಲಿ ಸ್ವಲ್ಪ ಸಂಕಷ್ಟದ ದಿನಗಳನ್ನ ಯಡಿಯೂರಪ್ಪನವರು ಫೇಸ್ ಮಾಡ್ಬೇಕಾಯ್ತು. ಈಗ 1 ತಿಂಗಳು ಬರೋಬ್ಬರಿ ಆ ಟೈಮ್ನಲ್ಲಿ ಪ್ರವಾಹ ಇತ್ತು, ಬೇರೆ ಬೇರೆ ಕಡೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇತ್ತು, ಸರ್ಕಾರದ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು. ಅದೇ ಟೈಮ್ನಲ್ಲಿ ವಿಪಕ್ಷಗಳು ಸುಮ್ಮನೆ ಕುತ್ಕೊಳ್ತಾವ? ಖಂಡಿತ ಇಲ್ಲ. ಸೊ ಇದೇ ಒಂದು ವಿಷಯವನ್ನ ಇಟ್ಕೊಂಡು, ಬ್ರಹ್ಮಾಸ್ತ್ರದ ತರ ಇಟ್ಕೊಂಡು ಬಾಣಗಳ ಮೇಲೆ ಬಾಣಗಳನ್ನ ಸರ್ಕಾರದ ಮೇಲೆ, ಅದರಲ್ಲೂ ಯಡಿಯೂರಪ್ಪನ ಮೇಲೆ ಬಿಡ್ತಾನೆ ಇತ್ತು. 1 ತಿಂಗಳು ತರ ಸಂಪುಟ ಇಲ್ಲದೆ ಒಬ್ಬರೇ ಏಕಾಂಗಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಹಿಂದಿನ ಸರ್ಕಾರದ ಸಾಲದ ಸವಾಲಿದೆಯಲ್ಲ, ಆ ಆರ್ಥಿಕತೆಯನ್ನ ಹೊಂದಾಣಿಕೆ ಮಾಡೋದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ರೈತರ ಸಾಲವನ್ನ ಘೋಷಣೆ ಮಾಡಿರ್ತಾರೆ. ಸೊ ಅದನ್ನ ಈಡೇರಿಕೆ ಮಾಡಬೇಕಾಗುತ್ತೆ. ಸೊ ಸಾಲ ಮನ್ನಾ ಭರವಸೆ ಈಡೇರಿಕೆಗೆ ಸೊ ಎಲ್ಲಿಂದ ಹಣವನ್ನ ತುಂಬೋದು, ಈ ಸಂಪನ್ಮೂಲದ ಕ್ರೋಢೀಕರಣ ಎಲ್ಲಿಂದ ಮಾಡೋದು ಅಂತ ಅದಕ್ಕೂ ಕೂಡ ಒಂದಿಷ್ಟು ಸಿಚುವೇಶನ್ ಫೇಸ್ ಮಾಡಿದ್ರು ಯಡಿಯೂರಪ್ಪನವರು. ಅದಾದ್ಮೇಲೆ ಬಂತು ನೋಡಿ, ಕಳೆದ 4-5 ತಿಂಗಳಿಂದ ಕೊರೋನಾ ಅನ್ನೋ ಮಹಾಮಾರಿ ಸಾಂಕ್ರಾಮಿಕವಾಗಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ತಂದಿಟ್ಟಿದೆ. ಈ ಕ್ಷಣಕ್ಕೂ ಕೂಡ ಅದು ಒಂದು ದೊಡ್ಡ ಸವಾಲಾಗಿ ಸರ್ಕಾರದ ಮುಂದೆ ಇದೆ. ಫೈನ್, ಹಾಗಾದ್ರೆ ನಾವೀಗ ವಿಶ್ಲೇಷಣೆಯನ್ನ ಸ್ಟಾರ್ಟ್ ಮಾಡೋಣ. ಈಗ ಸರ್ಕಾರಕ್ಕೆ 1 ವರ್ಷ ಆಗಿದೆ, ಈ ಕ್ಷಣಕ್ಕೂ ಕೂಡ ತುಂಬಾ ಸಮಸ್ಯೆಗಳಿದೆ. ಅಂದ್ರೆ ಅಧಿಕಾರಕ್ಕೆ ಬರುವಂತ ಟೈಮ್ ನಲ್ಲಿ ಅಫ್ಕೋರ್ಸ್ ಯಾವುದೇ ಪಕ್ಷ ಆದ್ರೂ ಕೂಡ ಒಂದಿಷ್ಟು ಭರವಸೆಗಳನ್ನ ಕೊಡ್ತಾರೆ, ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರ್ತಾರೆ. ಆ ಪ್ರಣಾಳಿಕೆ ನೋಡ್ಬಿಟ್ರೆ ಜನ ಖುಷಿಯಾಗಿ ವೋಟ್ ಹಾಕ್ಬಿಡ್ಬೇಕು. ಆದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ, ಆ ಸೀಟಿಗೆ ಬಂದ ಮೇಲೆ ಇವರು ಅದನ್ನ ಈಡೇರಿಸಿದ್ದಾರಾ ಇಲ್ವಾ, ತೃಪ್ತಿದಾಯಕವಾಗಿದೆಯಾ ಇಲ್ವಾ? ನಾನೀಗ ಚರ್ಚೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಇದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ BL ಶಂಕರ್ ಅವರು, ಹಾಗೇನೆ ಮಾಜಿ ಸಚಿವರಾಗಿರುವಂತಹ
ಸಾರಾ ಮಹೇಶ್ ಅವರು ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು BL ಶಂಕರ್ ಅವರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. BL ಶಂಕರ್ ಅವರೇ, 10 ಔಟ್ ಆಫ್ 10 ಈ ಸರ್ಕಾರಕ್ಕೆ ಒಂದು ವರ್ಷದ ಸಾಧನೆ ಇರ್ಬೋದು, ಈ ಸವಾಲುಗಳನ್ನ ಫೇಸ್ ಮಾಡಿದ್ದಿರ್ಬೋದು, ಅಥವಾ ಕೆಲವೊಂದು ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಎಲ್ಲವನ್ನ ನೀವು ಟೋಟಲ್ ಮಾಡಿ ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಮೊದಲನೇದಾಗಿ ಪರೀಕ್ಷೆನೇ ಮುಗ್ದಿಲ್ಲ, ಹಾಗಾಗಿ ಇನ್ನೂ ಮಾರ್ಕ್ಸ್ ಕೊಡೋಂಥ ಹಂತಕ್ಕೆ ತಲುಪಿಲ್ಲ ಅನ್ನೋದು ಮೊದಲನೇದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಯಡಿಯೂರಪ್ಪನವರು 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 1 ವರ್ಷವನ್ನು ಪೂರೈಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆದರೆ ಈ ಸಂದರ್ಭದಲ್ಲಿ ನನ್ನೊಂದು ಅಭಿಪ್ರಾಯವನ್ನು ದಾಖಲೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಸರ್ಕಾರ ರಚನೆಯಾದಂಥ ರೀತಿ, ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚನೆ ಆಗಿರುವಂಥ ರೀತಿ, ಮತ್ತು ಈಗ ರಾಜಸ್ಥಾನದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ನಡೀತಿರುವಂಥ ಪ್ರಯತ್ನದ ರೀತಿ, ಅದೇ ರೀತಿ ಗೋವಾ, ಅರುಣಾಚಲ ಪ್ರದೇಶ, ಮಣಿಪುರ ಇತರ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಆದಂಥ ರೀತಿಗಳಿದ್ದಾವಲ್ಲ, ಇವು ಪ್ರಜಾಪ್ರಭುತ್ವದ ಒಂದು ಹೊಸ ವ್ಯಾಖ್ಯಾನಕ್ಕೆ ದಾರಿ ಮಾಡಿಕೊಡುವಂಥ ಘಟನಾವಳಿಗಳು. ಅದು ಈಗ ಬಹಳ ಗಂಭೀರವಾಗಿ ಪ್ರತಿಯೊಬ್ಬರು ಕೂಡ ಪರಿಗಣಿಸಬೇಕಾಗಿರುವಂತ ಸಂದರ್ಭಗಳು. ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಯಾವತ್ತಾದ್ರೂ ಕೂಡ ವಿಶ್ಲೇಷಣೆ ಮಾಡೋಣ. ಇವತ್ತು ನೀವು ಹೇಳಬೇಕಾಗಿರುವಂತ ಎಲ್ಲಾ ವಿಷಯಗಳನ್ನು ಹೇಳಿದಿರಿ. ಅವರು ಹೇಗೆ ಮುಖ್ಯಮಂತ್ರಿ ಆದ್ರು, ಹೇಗೆ ಏನೇನು ಸವಾಲುಗಳನ್ನ ಎದುರಿಸಿದ್ರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ, ಇವೆಲ್ಲವನ್ನು ಕೂಡ ಹೇಳಿದಿರಿ. ಅದಕ್ಕೆ ನಾನು ಮಾರ್ಕ್ಸ್ ಕೊಡಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತೇಳಂದ್ರೆ, ಇನ್ನೂ ಅನೇಕ ಈ ಪರೀಕ್ಷೆಗಳು ಇನ್ನೂ ಕೂಡ ಮುಗದೇ ಇಲ್ಲ. 1-2 ಪೇಪರ್ ಮುಗಿದಿರ್ಬೋದಷ್ಟೇ, ಆದರೆ ವ್ಯಾಲ್ಯೂಯೇಷನ್ ಆಗಿಲ್ಲ ಇನ್ನೂ ಕೂಡ. ಈಗ ನೀವು ಫ್ಲಡ್ ಇಂದ ಶುರು ಮಾಡಿದ್ರಿ. ಫ್ಲಡ್ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ಯಡಿಯೂರಪ್ಪನವ್ರು ಕೊಟ್ಟಂತ ಭರವಸೆಗಳು ಎಷ್ಟು ಈಡೇರಿದ್ದಾವೆ, ಎಷ್ಟು ಈಡೇರಿಲ್ಲ ಅನ್ನೋದು ಇನ್ನೂ ಕೂಡ ಚರ್ಚೆ ವಿಷಯವಾಗಿದೆ ಹೊರತಾಗಿ ಸಾರಾ ಮಹೇಶ್ ಅದನ್ನ ಹೇಳ್ಬೋದು. ಯಾಕಂದ್ರೆ ಅವರು ಕೊಡಗಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂಥವ್ರು. ಅದೇ ರೀತಿ ನಂತರ ಬಂದಂತ ಸಂಪುಟದ ಸವಾಲು, ರಚನೆ ಮಾಡುವಂತಹ ಸವಾಲು ಇರ್ಬೋದು, ಅದು ಇನ್ನೂ ಕೂಡ ಮುಗಿದಿಲ್ಲ. ಈಗ ಶ್ರಾವಣ ಶುರುವಾಗಿದೆ ಮೊನ್ನೆಯಿಂದ. ಈಗ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರಗಳು ಅವೆಲ್ಲವೂ ಕೂಡ ಆಗ್ತವೆ. ಈ ಕೋವಿಡ್-19 ವಿಚಾರದಲ್ಲಿ ನೀವು ಪ್ರಸ್ತಾಪ ಕೊನೆಯದಾಗಿ ಮಾಡಿದಿರಿ. ಈ ವಿಚಾರದಲ್ಲಿ ಮೊದಲನೇ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದಿಂದ ಸವಾಲುಗಳಿದೆ. ಕೋವಿಡ್ ಬಗ್ಗೆ ಮಾತಾಡ್ತೀನಿ ಸರ್. ಇವಾಗ ಸಾರಾ ಮಹೇಶ್ ಅವರೇ, BL ಶಂಕರ್ ಅವರು ನಿಮ್ ವಿಚಾರ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಸರ್ಕಾರ, ಅಂದ್ರೆ ಈ ಬಿಜೆಪಿ ಸರ್ಕಾರ ರಚನೆ ಆದಂತ ಟೈಮ್ ನಲ್ಲಿ ಪ್ರವಾಹದಿಂದಾನೇ ಒಂದು ದೊಡ್ಡ ಒಂದು ಸಂಕಷ್ಟ ಇರ್ಬೋದು, ಆ ಸಿಚುವೇಶನ್ ಅನ್ನ ಫೇಸ್ ಮಾಡಿದ್ದು. ಅವಾಗ ಯಡಿಯೂರಪ್ಪನವರೇ ಏಕಾಂಗಿಯಾಗಿ ಓಡಾಟ ಮಾಡಿದ್ರು. ಸೊ ಅವಾಗ ನಾವು ನೋಡಿದ್ದು ತುಂಬಾ ಜನಸಾಮಾನ್ಯರೇ ಹೇಳ್ತಾ ಇದ್ರು, ಇಷ್ಟು ಕಷ್ಟ ಪಡ್ಕೊಂಡು ಸರ್ಕಾರ ರಚನೆ ಮಾಡಿ ಒದ್ದಾಡುವಂತ ಸಿಚುವೇಶನ್ ಬೇಕಾಗಿತ್ತ ಇವ್ರಿಗೆ ಅಂತ ಜನ ಕೇಳ್ತಾ ಇದ್ರು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಆದಂತ ರಾಜಕೀಯ ಬದಲಾವಣೆಗಳು, ಆ ಸ್ಥಿತ್ಯಂತರವನ್ನೆಲ್ಲ ನೋಡಿ. ಸೊ ನೀವು ಕೂಡ ಸರ್ಕಾರದ ಭಾಗವಾಗಿದ್ರಿ 1 ವರ್ಷದ ಹಿಂದೆ. ಸೊ ನೀವ್ ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ಈ 1 ವರ್ಷಗಳ ಕಾಲವನ್ನು? ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ BL ಶಂಕರ್ ಅವರು ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು, ಈಗಾಗಲೇ ವಿಚಾರವನ್ನು ತಿಳಿಸಿದ್ದಾರೆ. ತಾವು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ. ಈಗ ಫ್ಲಡ್ ಏನಾಯಿತು, ಅದರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅವರ ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಅವ್ರನ್ನ ಅಭಿನಂದಿಸ್ತೀವಿ. 1 ವರ್ಷ ಆಗಿದೆ, ಅವರಿಗೆ ರಾಜ್ಯದ ಜನತೆಯ ಪರವಾಗಿ ನಾನು ವೈಯಕ್ತಿಕವಾಗೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಆದರೆ ನಾವು ಹೇಳೋದ್ರ ಜೊತೆಗೆ ಈಗ ಈಗ ಮಡಿಕೇರಿನಲ್ಲೂ ಅದೇ ರೀತಿ ಆಯಿತು, ಆದರೆ ಆ ಭಾಗದಲ್ಲಿ ಹೆಚ್ಚಾಯಿತು. ಆದರೆ ಮಡಿಕೇರಿನಲ್ಲಿ ಏನು ಕೆಲಸ ಆಯಿತು, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣರವರ ನೇತೃತ್ವದ ಸರ್ಕಾರದಲ್ಲಿ ಇಲ್ಲಿ ಇವರು ವೀಕ್ಷಣೆಯನ್ನು ಮಾಡಿದ ನಂತರ ಇವರು ಕೊಟ್ಟಂಥ ಆಶ್ವಾಸನೆಗಳು ಎಷ್ಟಕ್ಕೆ ನಿಲ್ತು. ನಿಮ್ಮ ಮೂಲಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡುವಂಥದ್ದು, ಮಡಿಕೇರಿನಲ್ಲಿ ಈ ಫ್ಲಡ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣ 50,000 ರೂಪಾಯಿನ ಅವರ ದಿನನಿತ್ಯದ ವಸ್ತುಗಳನ್ನು ಕಳ್ಕೊಂಡಂಥ ಸಂದರ್ಭಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಸೆಂಟ್ರಲ್ನಿಂದ 3,000 ರೂಪಾಯಿ, 3,200 ರೂಪಾಯಿ ಕೊಡುವಂಥದ್ದನ್ನ ಮಾಡಿದ್ರು. ಕುಮಾರಣ್ಣವರು ವಿಶೇಷವಾಗಿ ಅವ್ರ ಮನೆ ಕಟ್ಕೊಳ್ಳೋ ತನಕ ಒಂದು ತಿಂಗಳಿಗೆ 10,000 ರೂಪಾಯಿನ ಹಣವನ್ನು ಕೊಡಬೇಕು ಅಂಥೇಳಿ ಬಾಡಿಗೆಯ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ನಿವೇಶನವೂ ಸಹ ಸೇರಿದಾಗೆ ಇಡೀ ದೇಶದಲ್ಲಿ 9,85,000 ರೂಪಾಯಿ ಮನೆಗೆ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸೇರಿ ಸುಮಾರು 1,000ಕ್ಕೂ ಹೆಚ್ಚು ಮನೆಗಳನ್ನು ಸರ್ಕಾರ ಮತ್ತು ಇತರ ಸಹಕಾರದಿಂದ ಮಾಡಿಕೊಡುವಂಥದ್ದು. ಈಗ ಎಲ್ಲರೂ ಹೋಗಿ ಕುಮಾರಣ್ಣರವ್ರನ್ನ ಉದ್ಘಾಟನೆ ಕರೆಯಲ್ಲ, ಅವ್ರನ್ನ ನೆನೆಸೋದು ಇಲ್ಲ.
ಇವತ್ತು ಹೋಗಿ ಉದ್ಘಾಟನೆಯನ್ನ ಇದು ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಿ ಮಾಡ್ತಾ ಅಲ್ಲ ಅದ್ ಪ್ರತಿ ಬಾರಿ ಆಗುತ್ತೆ ಅಂದ್ರೆ ಪ್ರತಿ ಬಾರಿ ಕೇಳ್ಬರುತ್ತೆ ಯಾರ್ದೋ ಯೋಜನೆ ಯಾರೋ ಉದ್ಘಾಟನೆ ಮಾಡ್ತಾರೆ, ಯಾರೋ ಶಂಕುಸ್ಥಾಪನೆ ಮಾಡಿರ್ತಾರೆ, ಯಾರೋ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಈಗ ನೀವು ಹೇಳಿದ್ರಲ್ಲ ನಿಮ್ಮ ಸರ್ಕಾರದ ಪ್ಯಾಕೇಜ್ ಅನೌನ್ಸ್ ಏನ್ ಘೋಷಣೆ ಅಂದ್ರೆ ನೀವು ಘೋಷಣೆ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ದುಡ್ಡು ಹೊಂದಿಸೋದಕ್ಕೆ ಯಡಿಯೂರಪ್ಪನವರು ಕೂಡ ಒಂದಿಷ್ಟು ಸಿಚುವೇಶನ್ ಅನ್ನ ಫೇಸ್ ಮಾಡ್ಬೇಕಾಯ್ತು, ಚಾಲೆಂಜ್ ಆಗಿತ್ತು ಅಂತ ಮಾತಾಡ್ತೀನಿ ನಿಮ್ಮ ಹತ್ರ ಸಾರಾ ಮಹೇಶ್ ಅವರೇ. ಇನ್ನು ಹರೀಶ್ ರಾಮಸ್ವಾಮಿ ಅವರೇ, ಈಗ 1 ವರ್ಷಗಳ ಕಾಲ ನಾವು ನೋಡಿದೀವಿ, ಒಂದು ಮಾತಿದೆ, ಯಡಿಯೂರಪ್ಪನವರು ಯಾವಾಗ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಕೂಡ ಒಂದಿಷ್ಟು ಸವಾಲುಗಳಂತೂ ಅವ್ರ ಹಿಂದೆ ಬಂದ್ಬಿಡುತ್ತೆ. ಅದಕ್ಕೆ ದಣಿವರಿಯದ ನಾಯಕ ಅಂತ ಅವ್ರನ್ನ ಕರೆಯೋದು, ಅದ್ರ ಜೊತೆಯಲ್ಲಿ ಅವ್ರ ರಕ್ತಗತವಾಗ್ಬಿಟ್ಟಿದೆ ಇಂಥ ಸಿಚುವೇಶನ್ ಫೇಸ್ ಮಾಡೋದು ಅಂತ. ನೀವು ಒಪ್ಕೊಳ್ತೀರಾ ಅದನ್ನ? ಪ್ರೀತಿ ನಮಸ್ಕಾರ. ನಮಸ್ತೆ. ಇವತ್ತಿನ ದಿನಗಳಲ್ಲಿ ಒಂದು ಸರ್ಕಾರವನ್ನ 1 ವರ್ಷ ಹಿಡಿದಿಟ್ಕೊಳ್ತಕ್ಕಂಥದ್ದು ಒಂದು ಚಾಲೆಂಜ್. ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣ ಒಬ್ಬ ನಾಯಕತ್ವದ. ಆ ನಾಯಕತ್ವ ಹೇಗೆ ತನ್ನನ್ನ ನಂಬಿ ಬಂದವರನ್ನ ಜೊತೆಗಿಟ್ಕೊಂಡು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಇದ್ರ ಜೊತೆಗೆ ಹಿಂದೆ ಇದ್ದಂತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮತ್ತು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದೀವಿ. ಅದರಲ್ಲೂ ಯಾವಾಗ ಸೆಲ್ಫ್ ಸೆಂಟರ್ಡ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ, ಅಲ್ಲಿಂದ ನಮಗೆ ಬಹಳಷ್ಟು ತೊಂದರೆಗಳಿದೆ. ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಮೊದಲಿಗೆ ನಮ್ಮ ಯಡಿಯೂರಪ್ಪ ಅವರಿಗೆ ವಿ ಮಸ್ಟ್ ಕಂಗ್ರಾಚುಲೇಟ್ ಹಿಮ್ ಫಾರ್ 1 year ಕಂಪ್ಲೀಷನ್. ಒಂದು. ಎರಡನೇದು, ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು? ಪ್ರಾಬಬಲಿ ನನ್ನ ಪ್ರಕಾರ ಒಂದು 6 ನಂಬರ್ ಕೊಡಬಹುದು. ಯಾಕೆ 6 ನಂಬರ್ ಕೊಡಬೇಕು? ಮೊದಲನೇದಾಗಿ, ಈಗ ಅವರು ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನ ಒಂದ್ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟು ಅಧಿಕಾರಕ್ಕೆ ಬಂದ ನಂತರ ಅವರು ಫೇಸ್ ಮಾಡಿದಂತ ಚಾಲೆಂಜಸ್ ನೆಲ್ಲ ನೀವು ಹೇಳ್ತಾ ಹೌದು. ಆ ಎಲ್ಲಾ ಚಾಲೆಂಜಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಇವ್ರು ಯಾಕೆ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇವರ ಗ್ರಾಸ್ ರೂಟ್ ಲೀಡರ್ಶಿಪ್. ಅದಕ್ಕೆ ನೀವು ಹೇಳಿದಂತ ಮಾತೇನೆಂದ್ರೆ ಅವರಿಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸ್ಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ನಾನು ಒಂದ್ ಕಡೆ ಹೇಳಿದೆ, ಇದು ಪೆಪ್ಪರ್ ಅಂಡ್ ಸಾಲ್ಟ್ 1 year ಅಂತ. ಯಾಕೆಂದ್ರೆ ಒಂದ್ ಕಡೆ ಖಾರ, ಇನ್ನೊಂದ್ ಕಡೆ ಅವ್ರಿಗೆ ಉಪ್ಪು, ಸ್ವೀಟ್ ಇನ್ನೂ ಸಿಕ್ಕಿಲ್ಲ. ಅಂತ ಕಷ್ಟಗಳನ್ನ ಹರ್ಡಲ್ಸ್ನೇ ಫೇಸ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸರ್ಕಾರವಾಗಿ ಇವರು ಇದ್ದಾರೆ. ಆದ್ರೆ ಎಲ್ಲ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅವರ 3 ಲಕ್ಷಣಗಳಲ್ಲಿ. ಒಂದು, ಅವರು ಗ್ರಾಸ್ ರೂಟ್ ಇಂದ ಬೆಳೆದು ಬಂದಂತ ರೀತಿ. ಎರಡನೇದು, ಈಗ ಚೀಫ್ ಮಿನಿಸ್ಟರ್ ಆದ ನಂತರ ಅವರ ನೇಚರ್ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅಪೋಸಿಷನ್ ಜೊತೆಗೆ ಸೇರಿಸ್ಕೊಂಡು ನಾನು ಒಟ್ಟಿಗೆ ನಡೆಸಬೇಕು ಅಂತ ಹೇಳಿ ಸೋಬರ್ ಆಗಿರ್ತಕ್ಕಂಥ ಒಬ್ರು ಯಡಿಯೂರಪ್ಪ. ಇದು ಎರಡನೇದು. ಮೂರನೇದು, ಈಗ ಬಂದಂತ ಕಷ್ಟಗಳನ್ನ ಅವರು ಎದುರಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಅವರು ತಮ್ಮ ಸಂಯಮವನ್ನ ಕಳ್ಕೊಂಡಿಲ್ಲ. ಅದರ್ವೈಸ್ ಯಡಿಯೂರಪ್ಪ ಸ್ವಲ್ಪ ಕೋಪದ ಮನುಷ್ಯ. ಆದ್ರೆ ಅಂತ ಬಿಟ್ಟು ಅವರ ತನ್ನ ಒಂದು ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರು 1 ವರ್ಷ ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ಸ್ವಲ್ಪ ಅಪ್ರಿಶಿಯೇಟ್ ಮಾಡಬೇಕು. ಕ್ರಿಟಿಸಿಸಮ್ ಕೂಡ ತೆಗೆದುಕೊಳ್ಳೋಣ ಲೇಟರ್. ಆಸ್ ಯು ಸೆಡ್, ಈಗ ಪೆಪ್ಪರ್ ಅಂಡ್ ಸಾಲ್ಟ್ ಅಂತ ನೀವು ಹೇಳಿದ್ರೆ, ಈಗ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಬಿಜೆಪಿ ಅವರು ಒಂದು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿರ್ತಾರಲ್ಲ, ಆ ಭರವಸೆ ಈಡೇರಿದೆಯಾ? ಅದು ಯಾವ ಹಂತದಲ್ಲಿ ಇದೆ? ಆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಯಡಿಯೂರಪ್ಪನವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಒಂದ್ ಕಡೆ ಫ್ಲಡ್ ಆಯ್ತು. ಅದನ್ನ ಸಮರ್ಥವಾಗಿ ಯಡಿಯೂರಪ್ಪನವರು ನಮ್ಮ ಸರ್ಕಾರ ನಿಭಾಯಿಸಿದೆ. ಇಡೀ ಪ್ರಪಂಚದಲ್ಲಿ ಕರೋನಾ ಬಂದಿದೆ, ಬೆಂಗಳೂರು, ಕರ್ನಾಟಕ ಎಲ್ಲ ಕಡೆ ಕರೋನಾ ಇದೆ. ಈ ಸಂದರ್ಭದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆನೂ ಕೂಡ ಅಭಿವೃದ್ಧಿ ವಿಚಾರ ಇರ್ಬೋದು, ಇವೆಲ್ಲ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ. ಜನಗಳಿಗೆ ಉಪಯೋಗ ಆಗುವಂಥ ಕಾಯ್ದೆಗಳ ಪರಿವರ್ತನೆ ಮಾಡೋ, ಜನರ ಪರವಾಗಿ ಮಾಡುವಂಥ ಕೆಲಸವನ್ನು ಮಾಡಿದಿರಿ. ಇಡೀ ರಾಜ್ಯದಲ್ಲಿ ಒಂದು ಸುಭದ್ರ ಸರ್ಕಾರ, ಬಡವರ ಪರವರ ಸರ್ಕಾರ, ಕಾರ್ಮಿಕರ ಪರವಾದಂಥ ಸರ್ಕಾರ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲೂ 1 ವರ್ಷದಲ್ಲಿ ಇಷ್ಟೆಲ್ಲ ಕಷ್ಟದ ಮಧ್ಯೆನೂ ಕೂಡ ನಾವು ಒಂದು ಸಮರ್ಥವಾದಂಥ ಒಂದು ಸರ್ಕಾರವನ್ನ ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸರ್ಕಾರ ರಚನೆ ಆದಾಗಿನಿಂದಲೂ ಒಂದಲ್ಲ ಒಂದು ಸಂಕಷ್ಟ, ಸಮಸ್ಯೆಗಳನ್ನ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಎದುರಿಸ್ಕೊಂಡು ಬಂದಿದೆ. ಸೊ ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವಾಗ್ಲೇ ಮಾತಾಡಿದ್ವಿ, ವಿಶ್ಲೇಷಣೆಯನ್ನ ಮಾಡಿದ್ರು ಗೆಸ್ಟ್ ಎಲ್ಲ. ಸೊ ನನ್ನ ಪ್ರಶ್ನೆ ನಿಮಗೆ, ಈ 1 ವರ್ಷಗಳ ಕಾಲ ಏನ್ ಸಂಕಷ್ಟ ಇತ್ತು, ಅದು ಪ್ರವಾಹ ಇರ್ಬೋದು, ಬರ ಇರ್ಬೋದು, ಅದಾದ್ಮೇಲೆ ಕೋವಿಡ್ ಬಂತು, ಮಹಾಮಾರಿ ವೈರಸ್. ಸೊ ಈ ಸಂಕಷ್ಟದ ದಿನಗಳನ್ನ ನಿಮ್ಮ ಸರ್ಕಾರ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ನೀಟಾಗಿ ನಿಭಾಯಿಸಿದೆ, ಸಕ್ಸಸ್ ಆಗಿದೆ ಅಂತ ನೀವು ಹೇಳ್ತೀರಾ?
ಹೌದು. ಯಡಿಯೂರಪ್ಪನವ್ರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ ಓಡೋಗ್ಬಿಡ್ತಾ ಇದ್ರು. ಇವತ್ತು ನಾವು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರನ್ನ ಅಭಿನಂದಿಸಬೇಕಾಗ್ತದೆ. ಯಾಕೆಂದರೆ ಕಷ್ಟ ಬರ್ತದೆ. ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಂದಂಥ ಸಂಕಷ್ಟಗಳು, ಮೊದಲು ಬರಗಾಲ ಇತ್ತು, ಬರಗಾಲವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸುಮಾರು 22 ಜಿಲ್ಲೆ 120 ಅತಿವೃಷ್ಟಿಯಾಗಿ ಸುಮಾರು 129 ತಾಲೂಕುಗಳು ನೀರಲ್ಲಿ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಯಡಿಯೂರಪ್ಪನವರು ಆ 8-9 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಅಲ್ಲಿ ರೈತರ ನೆರವಿಗೆ ಧಾವಿಸಿ ಸಂಪೂರ್ಣ ಮನೆ ಕಳ್ಕೊಂಡಂತವರಿಗೆ 5 ಲಕ್ಷ ರೂಪಾಯಿಗಳ ಮನೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಯಡಿಯೂರಪ್ಪನವರು ಮಾಡಿದ್ದಾರೆ. ಅದರ ಜೊತೆಗೆ ನಂತರ ಇಡೀ ಜಗತ್ತಿಗೆ ಯಾರು ಊಹೆ ಮಾಡದಿರುವಂತಹ ಒಂದು ಕೋವಿಡ್-19 ಏನು ಬಂತು, ಈ ಸಂದರ್ಭದಲ್ಲಿ ಸಮರ್ಥವಾಗಿ ಸರ್ಕಾರವನ್ನ ನಡೆಸಿಕೊಂಡು ಕೋವಿಡ್ ಅನ್ನ ನಿಯಂತ್ರಣ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ನಾವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಸಾವಿನ ಪ್ರಮಾಣನೂ ಕೂಡ 1600 ಚಿಲ್ಲರೆ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸೋಂಕಿತರು ಕೂಡ ಕಡಿಮೆ ಆಗಿದ್ದಾರೆ. ಅದು ಕೂಡ ಸೋಂಕಿತರಾಗಲಿಕ್ಕೆ ಕಾರಣ ಬಹುತೇಕ ಬಹಳಷ್ಟು ಜನ ಹೊರ ರಾಜ್ಯಗಳಿಂದ ಬಂದಂಥವರು ಅನಿವಾರ್ಯವಾಗಿತ್ತು, ಅವ್ರನ್ನ ಕರ್ಕೋಬೇಕಾಗಿತ್ತು, ಕರ್ಕೊಂಡಿದ್ದೀವಿ. ಎಲ್ಲ ಅವರು ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ. ಆದರೆ ಈ ಕಷ್ಟವನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಇಂಥ ಕೋವಿಡ್ ಸಂದರ್ಭದಲ್ಲಿ ಸುಮಾರು 2200 ಕೋಟಿ ರೂಪಾಯಿಗಳನ್ನ ಸಮಾಜದ ಎಲ್ಲ ವರ್ಗಕ್ಕೆ, ಅಂದ್ರೆ ಯಾರು ಕೆಲಸ ಇಲ್ಲದೆ ಆ ಲಾಕ್ಡೌನ್ ಪೀರಿಯಡ್ 50 ದಿವಸಗಳ ಕಾಲ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಿದ್ರು ಅವರ ಪಾಟೀಲ್ ಅವರೇ, ಒಂದು ಗಂಭೀರವಾದಂತ ಆರೋಪ ಅಂದ್ರೆ ಇಲ್ಲೂ ಬಿಜೆಪಿ ಸರ್ಕಾರನೇ ಇದೆ, ಕೇಂದ್ರದಲ್ಲೂ ಇರೋದು ಬಿಜೆಪಿ ಸರ್ಕಾರ. ಬಟ್ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಅನುದಾನ ತರುವಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಕೊಡುವುದರಲ್ಲೂ ಕೂಡ ತಾರತಮ್ಯ ಮಾಡಿದೆ ಅಂತ ಒಂದು ಆರೋಪ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗಾಗಲೇ ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿದೆ ಎಲ್ಲವನ್ನು ಕೂಡ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕಾಗಿದೆ. ಅದು ಕೋವಿಡ್ ವಿಚಾರನೂ ಸರಿ, ಪ್ರವಾಹದ ಸಂದರ್ಭದಲ್ಲೂ ತಾರತಮ್ಯ ಆಗಿದೆ. ಸರಿ, ತಾರತಮ್ಯ ಏನಾಗಿಲ್ಲ. ನಮಗೇನು ಬರಬೇಕಾಗಿತ್ತು ಎಲ್ಲ ಬಂದಿದೆ. ಈಗ ಸಾಕಷ್ಟು ಅನುದಾನ ಕೂಡ ಬಂದಿದೆ, ಇನ್ನೂ ಬರಬೇಕು, ಬರ್ತದೆ. ಒಂದೇ ಸರಿಗೆ ಎಲ್ಲವನ್ನು ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ರೈತರಿಗೆ ನಮ್ಮ ಕೃಷಿ ಚಟುವಟಿಕೆಗಳು ನಿಲ್ಬಾರ್ದು ಅಂತ ಏಪ್ರಿಲ್ 1ನೇ ತಾರೀಕು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇನು ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ರೈತರ ಚಟುವಟಿಕೆಗಳು ನಿಲ್ಬಾರ್ದು, ಕೃಷಿಕ ತನ್ನ ಚಟುವಟಿಕೆಯಿಂದ ಹಿಂದೆ ಸರಿಬಾರ್ದು, ರೈತನಿಗೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಬೇಕು ಅಂತ ರೈತರ ಬೆಳೆದಂತ ಬೆಳೆಗಳನ್ನ ರಾಜ್ಯಾದ್ಯಂತ ಸಾಗಾಣಿಕೆ ಮಾಡಲಿಕ್ಕೆ, ತರಕಾರಿ ಹಣ್ಣುಗಳನ್ನ ಮಾರ್ಕೆಟಿಗೆ ಬರಲಿಕ್ಕೆ ಹಾಪ್ಕಾಮ್ಸ್ ಮೂಲಕ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿ ರೈತರನ್ನ ಕೈ ಹಿಡಿಯುವಂತ ಕೆಲಸವನ್ನ ಮಾಡಿ ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರಿಗೂ ಕೂಡ 10 ಲಕ್ಷ ರೈತರಿಗೆ 500 ಕೋಟಿ ರೂಪಾಯಿಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಅದರ ಜೊತೆಗೆ ಎಲ್ಲ ಮನೆ ಕಳ್ಕೊಂಡಂತವರಿಗೆ ಮನೆ, ಮತ್ತೆ 4 ಉಪಚುನಾವಣೆಯನ್ನು ಕೂಡ ಎದುರಿಸಿ, ಉಪಚುನಾವಣೆಯಲ್ಲಿ ಹಿಂದೆ ಯಾರು ಪಡೆದಿರಷ್ಟು ಬಹುಮತವನ್ನ ಪಡೆದು ಯಡಿಯೂರಪ್ಪನವರ ಸಾಮರ್ಥ್ಯದಿಂದ ಬರವನ್ನ ಮತ್ತು ಅತಿವೃಷ್ಟಿಯನ್ನ ಸಮರ್ಥವಾಗಿ ನಿಭಾಯಿಸಿದಂತ ಸಂದರ್ಭದಲ್ಲಿ ಕರ್ನಾಟಕದ ಜನ ಬಹುಮತವನ್ನ ಕೊಡೋದ್ರ ಮೂಲಕ, ಉಪಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸೋದ್ರ ಮೂಲಕ ಸರ್ಟಿಫಿಕೇಟ್ ಅನ್ನು ಜನತೆ ಕೊಟ್ಟಿದ್ದಾರೆ. ಇವತ್ತು ಉತ್ತಮವಾದಂತ ಆಡಳಿತವನ್ನ, ಈ ಕೋವಿಡ್ ಅಲ್ಲಂತೂ ವಿಶೇಷವಾಗಿ ಬಹಳಷ್ಟು ಕಷ್ಟಪಟ್ಟು ಯಡಿಯೂರಪ್ಪನವರು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಮತ್ತು ರಾಷ್ಟ್ರದ ನಾಯಕರ ಜನರ ಪ್ರೀತಿಗೂ ಕೂಡ ಪಾತ್ರರಾಗಿದ್ದಾರೆ. ರೈತರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾ ಇದ್ರಿ. ಅಂದ್ರೆ ರೈತರ ಪರವಾಗಿ ಸಾಕಷ್ಟು ಹೋರಾಟದಲ್ಲಿ ಯಡಿಯೂರಪ್ಪ ಅವರು ರೂಟ್ ಲೆವೆಲ್ ಇಂದಾನು ಬಂದವರು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತೆ ಜನರಿಗೆ ಏನಾದ್ರೂ ಕಷ್ಟ ಆಯ್ತು ಅಂದ್ರೆ ಹೋರಾಟದ ನೇತೃತ್ವ ವಹಿಸ್ಕೊಂಡು ಬಂದವರು. ನೀವು ಕೃಷಿ ಸಚಿವರು, ನಿಮ್ಮ ಹತ್ರ ತುಂಬಾ ಪ್ರಶ್ನೆ ಕೇಳೋದು ಬಾಕಿ ಇದೆ. ಯಾಕಂದ್ರೆ ಈಗ ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಅದರ ಜೊತೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದಿರೋದ್ರಿಂದ ಈಗ ರೈತರ ಭೂಮಿ ಹೋಗ್ಬಿಡತ್ತಾ ಅಂತ ಒಂದು ಆತಂಕ ಇದೆ. ಆ ಬಗ್ಗೆ ವಿಶ್ಲೇಷಣೆ ಮಾಡೋಣ, ಒಂದು ಬ್ರೇಕ್ ಆದ್ಮೇಲೆ. ಏನೊಂದು ವರ್ಷದ ಅವಧಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರವನ್ನು ವಹಿಸಿಕೊಂಡಾಗ ಏನೊಂದು ಅನಾವೃಷ್ಟಿ, ಬರಗಾಲ, ಎರಡನೇದು ಕೆಲವೇ ದಿನದಲ್ಲಿ ಅತಿವೃಷ್ಟಿ ಆಗಿರುವಂತದ್ದು ಇದೆ, ಉಪಚುನಾವಣೆ ಮತ್ತು ಪ್ರಕೃತಿ ವಿಕೋಪದಲ್ಲೇ ಬರುವಂತ ಕೋವಿಡ್-19 ಸೋಂಕಿನ ಕಾಯಿಲೆ, ಈ 4ರ ಹಿನ್ನೆಲೆಯಲ್ಲೂ ಇಂಥ ಸವಾಲು ಇದ್ದರೂ, ಸಮಸ್ಯೆಗಳಿದ್ದರೂ ಜೊತೆಯಲ್ಲೇನೆ ಸುಧಾರಣೆಗಳನ್ನ, ಅಭಿವೃದ್ಧಿಗಳನ್ನ ಮಾಡಲು ಯಾವ ಒಂದು ಹಿನ್ನಡೆ ಇಲ್ಲದೆ ಪ್ರತಿ ಕ್ಷಣ ಪ್ರತಿದಿನ
ಪ್ರಗತಿ ಪರವಾಗಿ ಹಲವಾರು ಸುಧಾರಣೆಗಳನ್ನ, ಹಲವಾರು ಕಾರ್ಯಗಳನ್ನ ಮಾಡಿ ಸಾಧನೆಯನ್ನ ಮಾಡಿದಂತ ಜನರ ಆಶೀರ್ವಾದದೊಂದಿಗೆ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿರುವಂತದ್ದು ನಮ್ಮ ಯಶಸ್ವಿಯಾಗಿ 1 ವರ್ಷ ಅವಧಿಯನ್ನ ಪೂರೈಸುತ್ತಿರುವಂತಹ ಈ ಸಂದರ್ಭದಲ್ಲಿ ಈಡೇರಬೇಕಾಗಿದೆ, ಏನೇನು ಸಂಕಷ್ಟವನ್ನ ಎದುರಿಸಿದ್ರು ಆ ಬಗ್ಗೆ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಸೊ ಇದೇ ವಿಚಾರವಾಗಿ ಇವಾಗ ಈಗ ಯಡಿಯೂರಪ್ಪನವರು ಕೂಡ ಇವಾಗ ಎಲ್ಲ ಸಚಿವರನ್ನ, ಹಿರಿಯ ಸಚಿವರನ್ನ ಮೀಟಿಂಗ್ ಕರೆದಿದ್ದಾರೆ. ಯಾವ ತರ ಮೀಟಿಂಗ್ ಮಾಡ್ತಾರೆ, ನಾಳೆ ಪ್ರೆಸ್ ಮೀಟ್ ಇದೆ, ಏನೆಲ್ಲ ಉತ್ತರ ಕೊಡ್ತಾರೆ ಅಂತ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಸೊ ಆಗ್ಲಿಂದ ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಈ ಬಗ್ಗೆ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಕೂಡ ಹೇಳ್ತಾ ಇದ್ರು. ಸಾರಾ ಮಹೇಶ್ ಅವರೇ, ಇವಾಗ ಕೃಷಿ ಸಚಿವರು ನಮ್ ಜೊತೆ ಇದ್ದಾರೆ. ಸೊ ಹಿಂದೆ ನೋಡೋದಾದ್ರೆ ಸರ್ಕಾರದಲ್ಲಿ ಎಲ್ಲರೂ ನೀವು ಭಾಗವಾಗಿದ್ರಿ, ಈಗ ಅವರು ಸಚಿವರಾಗಿದ್ದಾರೆ, ನೀವೀಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿದ್ದೀರಾ. ನನಗೊಂದು ಕುತೂಹಲ ಇರೋದು, ಈಗ ಭೂ ಕಾಯ್ದೆ ತಿದ್ದುಪಡಿ ತಂದಿದೆ ಸರ್ಕಾರ ಮತ್ತು ಅದ್ರ ಕಡೆ APMC ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ. ಇದು ರೈತ ವಿರೋಧಿ ನಿಲುವು ಅಂತ JDS ಅವರು, ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ರಿ. ಕೃಷಿ ಸಚಿವರ ಇರೋದ್ರಿಂದ ಈ ಬಗ್ಗೆ ನೀವೇನಾದ್ರೂ ಕೇಳ್ಬೋದಾ ಅವ್ರಿಗೆ? ಕೃಷಿ ಸಚಿವರಿಗೆ 1 ವರ್ಷ ಆಗಿದೆ ಸಚಿವರಾಗಿ, ಅವ್ರಿಗೆ ಅಭಿನಂದಿಸ್ತೀನಿ. ಸ್ನೇಹಿತರು, ಒಳ್ಳೆಯದಾಗಲಿ. ಆದರೆ ಅವ್ರು ಮಾತಾಡ್ತಾ ಹೇಳ್ತಿದ್ರು, ಈ ಕೋವಿಡ್ ಸಂದರ್ಭದಲ್ಲಿ ರೈತರೆಲ್ಲವ ಈ ಬೆಳೆದಂಥ ಬೆಳೆಗಳನ್ನ ಉತ್ತಾಕಿದ್ರಲ್ಲ, ಆವಾಗ ನಾನು ನಿಮಗೆ ಪತ್ರ ಬರೆದಿದ್ದೆ. ಟೊಮಟೊ, ಕುಂಬಳ, ಕೋಸು ಇದನ್ನೆಲ್ಲ ಇಡೀ ರಾಜ್ಯದಲ್ಲಿ, ಮತ್ತು ಅದಕ್ಕೀಗೇನೋ ಸಬ್ಸಿಡಿ ಹಣನ ಕೊಡ್ತೀವಿ ಅಂತ ಹೇಳಿದಿರಿ, ಅದಿನ್ನೂ ರೈತರ ಕೈಗೆ ತಲುಪಿಲ್ಲ. ಎರಡನೇದು, ಕೇಂದ್ರದಿಂದ ನೀವು ಹೇಳ್ತಿದ್ರಿ ಈಗ ಕೋವಿಡಲ್ಲಿ ರಾಜ್ಯದಲ್ಲಿ 2ನೇದಿದೆ, ಇಡೀ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಗೊತ್ತು ಕಷ್ಟ ಇದೆ, ಯಡಿಯೂರಪ್ಪನವ್ರ ವಯಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅದನ್ನೇನಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಮುಂಜಾಗ್ರತೆ ತಗೊಳ್ಳುವಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಆಮೇಲೆ ಕೇಂದ್ರದಿಂದ ಎಲ್ಲಿ ಅನುದಾನ ಬರ್ತಾ ಇದೆ ನಿಮಗೆ ಗೊತ್ತಲ್ಲ. ಮನೆಗಳದು 6 ಲಕ್ಷ ಮನೆಗಳದು ಆಶ್ರಯ ಮನೆಗಳು ಬಿಲ್ ಆಗಿಲ್ಲ. ಎಲ್ಲಿ ಕೊಟ್ಟಿದ್ದಾರೆ? ಯಾವುದಕ್ಕೆ ಹಣ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ? ಆಯಿತು, ಹೊಸತಿ ಮಡಿಕೇರಿಲಿ ಆಯಿತು, ಎಲ್ಲಿ ಕೊಟ್ಟರು ಹಣ? ಕೇರಳಕ್ಕಷ್ಟು ಕೊಟ್ಟರು, ಮಡಿಕೇರಿಗೆ 50 ಕೋಟಿ ಕೊಡಲಿಲ್ಲ, ನಿಮಗೆ ಗೊತ್ತಿದೆ. ಆಯಿತು, ನಿಮ್ಮ ಭಾಗಕ್ಕೆ ಎಷ್ಟು ಕೊಟ್ಟರು? ಎಲ್ಲನೂ ಒಪ್ಕೋಬೇಡಿ, ನಾವು ಒಪ್ಕೋತೀವಿ. ನಾವು ಯಡಿಯೂರಪ್ಪನವ್ರು ಓಡಾಡ್ತಾ ಇಲ್ಲ, ಸಚಿವರು ಓಡಾಡ್ತಾ ಇಲ್ಲ, ನಾವೇನು ಹೇಳ್ತಾ ಇಲ್ಲ. ಅದು ಸ್ವಲ್ಪ ನಿಧಾನ ಆಯಿತು, ನಿಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲೂ ಏನು ಟೀಕೆ ಟಿಪ್ಪಣಿ ಮಾಡಲ್ಲ. ಅದು ಇದು ದೇವ್ರು ಕೊಟ್ಟಿದ್ದು, ಮನುಷ್ಯ ಯಾರು ಏನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಆದರೆ ನಿಮಗೆ ನಿಮ್ಮ ಸ್ಪೀಡ್ಗೆ ಅಥವಾ ನೀವು ಮಾಡುವಂಥ ಕೆಲಸಕ್ಕೆ ಕೇಂದ್ರದವರು ಸಪೋರ್ಟ್ ಮಾಡ್ತಾ ಇಲ್ಲ. ನಿಮಗೆ ಅದನ್ನು ಹೋರಾಟ ಮಾಡಿ MP ಗಳು ಅಷ್ಟು ಜನ ಇದ್ದಾರೆ, ದುಡ್ಡು ತರೋದಕ್ಕೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅದನ್ನು ಒಪ್ಕೊಳ್ಳಿ. ಗೊತ್ತಿರೋದು ಎಲ್ಲ ಗೊತ್ತಿದ್ದು ಸುಮ್ಮನೆ ಎಲ್ರಿಗೂ ಯಾಕೆ ಈಗ 1 ವರ್ಷ ಏನಾಗೈತೆ ಅಂತ ನಿಮಗೆ ಗೊತ್ತೈತೆ? PC ಪಾಟೀಲ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಗೊತ್ತಿದೆ ಎಲ್ಲ ವಿಚಾರ. ಆಮೇಲೆ ಆಯ್ತು ಮಹೇಶ್, ಅದು ಒಳ್ಳೆಯವ್ರು ಹೇಳಿ. ಈಗ ಮಹೇಶ್ ಅವರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭ, ನಂತರ ಘಟಿಸಿದ ಘಟನೆಗಳು ತಮಗೆ ಗೊತ್ತಿದೆ. ಅತ್ಯಂತ ಬರಗಾಲ ಇತ್ತು, ಪ್ರವಾಹ ಬಂತು. ಪ್ರವಾಹದಲ್ಲಿ 1,869 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ 6,108, ಒಟ್ಟು 7,977 ಕೋಟಿ ರೂಪಾಯಿಗಳನ್ನು ಅತಿವೃಷ್ಟಿ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟು ಇವತ್ತು ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಅದರ ಜೊತೆಗೆ ತಾವು ಇನ್ನೊಂದು ವಿಚಾರ ಮಾಡಬೇಕು. ಮುಖ್ಯಮಂತ್ರಿಗಳಾದ ತಕ್ಷಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಯಡಿಯೂರಪ್ಪನವರು ಪ್ರತಿ ರೈತರಿಗೆ 4,000 ರೂಪಾಯಿಗಳನ್ನು ಕೊಡುವಂಥದ್ದು, ಪ್ರಧಾನಮಂತ್ರಿಗಳು 6,000, ಒಟ್ಟು 10,000 ರೂಪಾಯಿ ಕೊಡುವಂಥ ಕೆಲಸ ಮಾಡಿ ಇದರಿಂದ 50 ಲಕ್ಷ ರೈತರಿಗೆ ಇದರಿಂದ ಬೆನಿಫಿಟ್ ಆಗಿದೆ. ತಾವು ಹೇಳಿದ್ರಿ, ಈ ಕೋವಿಡ್ ಬರುವಂಥ ಸಂದರ್ಭದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ಇಡೀ ಜಗತ್ತು ಯೋಚನೆ ಮಾಡಿರಲಿಲ್ಲ. ಅಂಥದ್ರಲ್ಲಿ ದಿಢೀರ್ನೇ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಎಲ್ಲರೂ ಕೂಡ ಪ್ಯಾನಿಕ್ ಆಗಿದ್ರು. ಅಂಥ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ನಾವೆಲ್ಲರೂ ಕೂಡ ನಿಭಾಯಿಸಿದ್ದೇವೆ. ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಹಣ್ಣು ತರಕಾರಿದು ಸ್ವಲ್ಪ ಲಾಸ್ ಆಯಿತು ರೈತರಿಗೆ. ಯಾಕೆಂದರೆ 1 ವಾರಗಳ ಕಾಲ ಫಸ್ಟ್ ಲಾಕ್ಡೌನ್ ಆದಾಗ ಯಾರು ಕೂಡ ಮೂವ್ಮೆಂಟ್ಸೇ ಸ್ಟಾಪ್ ಆಗಿತ್ತು. ಅದಕ್ಕೆ ಮುಖ್ಯಮಂತ್ರಿಗಳು ಏನು ಮಾಡಿದ್ರು, ಇದ್ದಕ್ಕಿದ್ದಾಗೆ ತಕ್ಷಣ
ಮೀಟಿಂಗ್ ಕರೆದು 2 months ಕೃಷಿಕ ಬೆಳೆದಂಥ ಹಣ್ಣು ತರಕಾರಿ ಯಾವುದೂ ಕೂಡ ನಷ್ಟ ಆಗಬಾರ್ದು, ಅದನ್ನು ಮುಕ್ತವಾಗಿ ಮಾರುಕಟ್ಟೆ ಬಿಡಬೇಕು ಅಂತ ಹೇಳಿದಾಗ ಏಪ್ರಿಲ್ 1ರಿಂದನೇ ಆಲ್ ಗೇಟ್ಸ್ ಓಪನ್, ಯಾವುದೂ ಕೂಡ ಎಲ್ಲೂ ಚೆಕ್ ಪೋಸ್ಟಲ್ಲಿ ಕೂಡ ಇಲ್ಲದೇ ನಾವು ಅದನ್ನು ನಿರಂತರವಾಗಿ ಹೋಗುವಂಥ ಕೆಲಸ ಮಾಡಿ ಕೊನೆಗೆ ಯಾರು ಹೂವು ಹಣ್ಣು ತರಕಾರಿ ಲಾಸ್ ಆಗಿದ್ರು ಅವರಿಗೆ ಸುಮಾರು 166 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೂಡ ಕೊಟ್ಟಿದೆ. ಅದು ಅಕೌಂಟ್ಸ್ ತಮಗೆ ಗೊತ್ತಿದೆ, ತಾವು ಕೂಡ ಮಂತ್ರಿಯಾಗಿದ್ದಂಥವರು. ಈಗ ನಾವು ಅದನ್ನು DBT ಮೂಲಕ ಕಳಿಸ್ಬೇಕು ಅಂತ ಹೇಳಿದಾಗ ಅಕೌಂಟ್ಸ್ದು ಅದು ಸ್ವಲ್ಪ ತಾಪತ್ರೆ ಆಗಿರ್ತದೆ. ಅದೇ ಕೃಷಿ ಇಲಾಖೆಯಲ್ಲಿ ನಾವೇನು 10 ಲಕ್ಷ ಕೊಡ್ತಾ ಇದ್ದೀವಿ, 10 ಲಕ್ಷ ರೈತರಿಗೆ, ಅದರಲ್ಲಿ ಈಗಾಗಲೇ ನಾವು 7 ಲಕ್ಷ ರೈತರಿಗೆ ಅವರು DBT ಮೂಲಕ ಅಕೌಂಟ್ನಲ್ಲಿ ಕೂಡ ಕೊಟ್ಟಿದ್ದೇವೆ. ಅಲ್ಲ ಆಗ್ತದೆ, ಸ್ವಲ್ಪ ಆಗ್ತದೆ, ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೀವಿ, ಡೇ ಬೈ ಡೇ ಅದು ಆಗ್ತಾ ಇದೆ. ಯಾಕೆಂದರೆ ಇದು ಸಡನ್ ಆಗಿ ಬಂದಂಥ ಪ್ರವಾಹ ಬಂದಂಗೆ ಬಂದ್ಬಿಟ್ಟಿದೆ ಕೋವಿಡ್. ಯಾರ ಕೈಯಿಂದನೂ ಬಂದಂಥದ್ದೆಲ್ಲ, ಇದು ಸೃಷ್ಟಿನೂ ಅಲ್ಲ, ತಮಗೆ ಗೊತ್ತಿದೆ ಯಾವ ರೀತಿ ಇದಾಗಿದೆ ಅಂತೇಳಿ. ಅದಕ್ಕೆ ಇವತ್ತು ಅದನ್ನೆಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇದನ್ನು ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ಇದಕ್ಕೆ ಮುಂಜಾಗ್ರತೆ ಕ್ರಮ ಅಂದ್ರೆ ನಾವು ಬರ ಬರ್ತದೆ ಅಂದ್ರೆ ನಿಭಾಯಿಸಲಿಕ್ಕೆ ರೆಡಿ ಆಗಿರ್ತೀವಿ, ಪ್ರವಾಹ ಬರ್ತದೆ ಅಂದ್ರೆ ಕೂಡ ನಿಭಾಯಿಸೋದು ಕೂಡ ದೊಡ್ಡ ಮಟ್ಟದಲ್ಲೇ ಚಾಲೆಂಜ್. ಇಂಥ ಟೈಮ್ ನಲ್ಲೇ 2,000 ಕೋಟಿ ಅವ್ಯವಹಾರದ ಆರೋಪ, ಅದ್ರ ಬಗ್ಗೆ ಮಾತಾಡಲೇಬೇಕು. ಚರ್ಚೆನ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಆಪಾದನೆ ಮಾಡಿದಾಗ 2,000 ಕೋವಿಡ್ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಉತ್ತರ ಕೊಡ್ತು, ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ರು, ನಾವು 400ರಿಂದ 500 ಕೋಟಿ ರೂಪಾಯಿ ಮೇಲೆ ಖರ್ಚೆ ಮಾಡಿಲ್ಲ, ಖರೀದಿನೂ ಮಾಡಿಲ್ಲ ಅಂತ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಮಾಡಿದಂಥ ಟೀಕೆಗೆ ನಮ್ಮ 5 ಸಚಿವರು ಸಮರ್ಪಕವಾದಂಥ ಉತ್ತರವನ್ನು ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಬೇಕು ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಳುವಂಥ ಹಕ್ಕು ಸಿದ್ದರಾಮಯ್ಯನವ್ರಿಗಿದೆ, ಕಾಂಗ್ರೆಸ್ನವ್ರಿಗಿದೆ. ದಟ್ ಈಸ್ 1 ಪಾಯಿಂಟ್. ನಂಬರ್ 2, ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವರು ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಬಿದ್ದು ಇವತ್ತು ಆರೋಪಗಳನ್ನು ಮಾಡೋದು, ಆಪಾದನೆಗಳನ್ನು ಮಾಡೋದು, ಪ್ರಚಾರವನ್ನು ಗಿಟ್ಟಿಸ್ಕೊಂಡು ನೋಡಿ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡದೆ ಇರುವಂತ ಪರಿಸ್ಥಿತಿಯಲ್ಲಿ ಅವರಿರುವಾಗ ಅವರು ನೀವೇನಂತೀರಾ ಸರ್? ನಿಮ್ ಪಕ್ಷ ಇಲ್ಲ, ಈಗ ನಾನು ಹೇಳೋದು ನೀವು ಕೇಳಿದ್ರಿ ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಹೇಳಿದೆ, ನಾನು ಟಿವಿ ನೋಡ್ತಾ ಇಲ್ಲ, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಆಮೇಲೆ ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಆಗಲೇ APMC ಕಾಯ್ದೆ ಬಗ್ಗೆ. ಅಲ್ಲೆಲ್ಲ ತಾವು ಹೇಳಿದ್ರಲ್ಲ, ಕಾಂಗ್ರೆಸ್ ಅಂದ್ರೆ ಈಗ ಸಿದ್ದರಾಮಯ್ಯನವರು ನಾನು ಹೋಗ್ತಾ ಇದ್ದೆ. ಅದಕ್ಕೆ ಒಂದು 2 ನಿಮಿಷ ಸರ್, 2 ನಿಮಿಷ. ಈಗ ಬಹಳ ಹೊತ್ತು ಕಾದ ನಂತರ ಇಲ್ಲ, BC ಪಾಟೀಲ್ರಿಗೆ ಉತ್ತರ ಕೊಡಕ್ಕೆ ಬೇಕಾದಷ್ಟು ಅವಕಾಶ ಮುಂದಿನ ಅಧಿವೇಶನದಲ್ಲಿ ಸಿಗ್ತದೆ, ಅಲ್ಲಿ ಕೊಟ್ಕೊಂಡ್ಲಿ ಅವ್ರ ಇಲಾಖೆಯ ಪ್ರಸ್ತಾಪ ಇದನ್ನೆಲ್ಲವನ್ನೂ ಕೂಡ. ಯಾಕಂದ್ರೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಯಡಿಯೂರಪ್ಪನವರ 1 ವರ್ಷ ಅವಧಿ ಪೂರೈಸಿರೋದು ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ. ಬಟ್ ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯನ ದಾಖಲೆ ಮಾಡ್ತಾನೆ. ನೀವಾಗಲೇ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯನ್ನ ಸುಗ್ರೀವಾಜ್ಞೆ ಮುಖಾಂತರ ಮಾಡಿರೋದು, APMC ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮುಖಾಂತರ ಮಾಡಿರೋದು, ಇದನ್ನ ಪ್ರಸ್ತಾಪ ಮಾಡಿದ್ರಿ. ಇದಕ್ಕೆ ಹರೀಶ್ ರಾಮಸ್ವಾಮಿ ಮತ್ತೆ ಸಾರಾ ಮಹೇಶ್ವರರ ಅಭಿಪ್ರಾಯವನ್ನು ನೀವು ಪಡಿಬೇಕಾಗಿತ್ತು ನನ್ನ ಪ್ರಕಾರ. ಏನೇ ಇರಲಿ ಬಿಡಿ, ಸಮಯ ಇಲ್ಲ ಅಂತ ಕಾಣ್ತದೆ. ಆದ್ರೆ ಸುಗ್ರೀವಾಜ್ಞೆ ಮುಖಾಂತರ ಯಾವಾಗಲೂ ಕೂಡ ಬದಲಾವಣೆಗಳನ್ನ ತರುವಂಥದ್ದು ಅಥವಾ ಕಾನೂನನ್ನು ಬದಲಾಯಿಸೋದು ತುರ್ತು ಸಂದರ್ಭಗಳಿಗೆ ಮಾತ್ರ. ಆದ್ರೆ ಈಗ APMC ಕಾಯ್ದೆನಾಗ್ಲಿ, ಭೂ ಸುಧಾರಣೆ ಕಾಯ್ದೆನಾಗ್ಲಿ ಸುಗ್ರೀವಾಜ್ಞೆ ಮುಖಾಂತರ ತಿದ್ದುಪಡಿ ಮಾಡುವಂತ ತುರ್ತು ಏನಿತ್ತು ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಈ COVID-19 ಬಗ್ಗೆ ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದೊಡ್ಡ ಇದು ಯಾರಿಗೂ ಕೂಡ ಕೈಗೆ ನಿಲುಕದೇ ಇರುವಂತ ರೀತಿನಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇಲ್ಲ, ಇದು ದುರುದ್ದೇಶದಿಂದ ಕೂಡಿರೋದು ಅನ್ನೋದು ಒಂದು. ಅದ್ರ ಬಗ್ಗೆ ಒಂದು ಚರ್ಚೆ ಯಾವಾಗಲಾದ್ರೂ ಕೂಡ ಮತ್ತೊಮ್ಮೆ ನೀವು ಮಾಡಲೇಬೇಕು, ಅದರ ಸಮಯ ಸಾಲೋದಿಲ್ಲ ಈಗ. ಎರಡನೇದು, COVID-19 ನಿಯಂತ್ರಣ ಮಾಡಲಿಕ್ಕೆ ಖರ್ಚು ಮಾಡಿದಂತ ಹಣದ ವಿಚಾರದಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ, ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಜವಾಬ್ದಾರಿ ಅಥವಾ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಖರ್ಚನ್ನ, ಅದು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಪ್ರಕಾರ 4G ಕೆಳಗೆ ಟೆಂಡರ್ಗಳಿಲ್ಲದೆ, ಕೊಟೇಶನ್ಗಳಿಲ್ಲದೆ ಅದೇ ರೀತಿ ಪರ್ಚೇಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಏನು ಉತ್ತರ ಕೊಟ್ಟರು, ಬರೇ 332 ಕೋಟಿ ಖರ್ಚಾಯಿತು ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿದ್ರು. ಈಗ ಕೊನೆಯದಾಗಿ 5 ಜನ ಸಚಿವರು ಸೇರಿ ಕೊಟ್ಟಿರುವಂತ ಉತ್ತರ 2,200 ಚಿಲ್ಲರೆ ಕೋಟಿ ಖರ್ಚಾಗಿದೆ ಅಂತ. ನಮ್ಮ ಆರೋಪ 4,000 ಚಿಲ್ಲರೆ ಕೋಟಿ ರೂಪಾಯಿ ಬೇರೆ ಬೇರೆ 8-9 ಇಲಾಖೆಯಲ್ಲಿ ಖರ್ಚಾಗಿದೆ. ನಾವು ಕೇಳ್ತಾ ಇರೋದೇನು, ಅಲ್ಲಿ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಇದನ್ನ ಕೊಂಡಿದ್ದೀರಿ, ಇದರಲ್ಲಿ ಅವ್ಯವಹಾರ ಆಗಿರುವಂತ ಒಂದು ಗಂಭೀರವಾದಂತ ಆರೋಪಗಳಿದ್ದಾವೆ. ಅದು ಅಧಿಕಾರಿಗಳು ಮಾಡಿದಾರೋ, ಸಂಬಂಧಪಟ್ಟಂತ ಸಚಿವರು ಮಾಡಿದ್ದಾರೋ,
ಅದು ಎಷ್ಟು ನಿಜವಾಗಿ ಖರ್ಚಾಯಿತು, ಯಾವ ದರದಲ್ಲಿ ಕೊಂಡ್ರಿ, ಯಾವಾಗ ಕೊಂಡ್ರಿ ಅನ್ನೋದನ್ನ ಜನಗಳ ಮುಂದೆ ಲೆಕ್ಕ ಇಡಿ ಅನ್ನೋದು ಇದು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇರಬೇಕಾಗಿರೋಂಥದ್ದು ಸರ್ಕಾರದ ಕರ್ತವ್ಯ. ಯಡಿಯೂರಪ್ಪನವರು ಬಹಳ ಪಳಗಿರುವಂತ ಪರಿಶ್ರಮದಿಂದ ಮೇಲೆ ಬಂದ ನಾಯಕರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನ ಹರೀಶ್ ರಾಮಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಅವರ ಪರಿಶ್ರಮ ವ್ಯರ್ಥ ಆಗುವಂತ ರೀತಿಯಲ್ಲಿ ನಡೀತಾ ಇದೆ. ಒಂದನೇದು, ಅಕಸ್ಮಾತ್ ಆಗಿ ಇವರ ಹತ್ರ ಹೊಂದಾಣಿಕೆ ಇಲ್ಲ ಅನ್ನೋ ಮಾತಿಗೆ ಅವರು ನಮ್ಮ ಮೇಲೆ ಹೇಳಿದ್ರು. ಆರೋಪಕ್ಕೊಂದು ಪ್ರತ್ಯಾರೋಪ ಮಾಡೋದು ಯಾವತ್ತೂ ಕೂಡ ಸರಿಯಾಗಿರುವಂತ ನಿಲುವಾಗೋದಿಲ್ಲ. ನಮ್ಮಲ್ಲಿ ಹೊಂದಾಣಿಕೆ ಇಲ್ದಾದ್ರೆ ಅದನ್ನ ಅನುಭವಿಸ್ತಾ ಇದ್ವಿ. ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದೀವಲ್ಲ, ಆ ಸ್ಥಿತಿಗೆ ನೀವು ಬರಬೇಕು ಅಂತಿದ್ರೆ ನಾವೇನು ಮಾಡಕ್ಕಾಗೋದಿಲ್ಲ. 4 ಜನ ಸಚಿವರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಜಗಜ್ಜಾಗಿರಾಗಿರೋಂಥ ವಿಚಾರ. 8 ಜನ ಸಚಿವರುಗಳಿಗೆ ಬೆಂಗಳೂರಿನ ಜವಾಬ್ದಾರಿ ಕೊಟ್ಟಿರೋದು ಕೂಡ ವಿಶೇಷವಾದಂತ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ COVID-19 ನಿಯಂತ್ರಣ ಮಾಡಲೇಬೇಕು ಅನ್ನೋ ಮನಸ್ಸು ಇಚ್ಛೆ ಸರ್ಕಾರಕ್ಕಿದ್ರೆ ಅವರು ಮಾಡಬೇಕಾಗಿರುವಂತ ಕೆಲಸ ಮೊದಲು ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಇಂಥ ಮಹತ್ತರದ ಇಲಾಖೆನ ಒಬ್ಬರಿಗೆ ಯಾರಿಗಾರ ಜವಾಬ್ದಾರಿ ಕೊಡಬೇಕು. ಯಡಿಯೂರಪ್ಪನವರೇ ಅದರ ನೇತೃತ್ವವನ್ನು ವಹಿಸಬೇಕು. ಇಲ್ಲದೆ ಹೋದ್ರೆ ಈ ಸಚಿವರುಗಳ ಇರುವಂತಹ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಇದು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಮೊದಲೇ ಕೇಳಿದ್ರಿ ಮಾರ್ಕ್ಸ್ ಕೊಡಿ ಅಂತ ಹೇಳಿ. ಇನ್ನೂ ಕೂಡ ಪರೀಕ್ಷೆ ಮುಗಿದಿಲ್ಲ ಅಂತ ನಾನು ಹೇಳಿದೆ. ಪರೀಕ್ಷೆ ಮುಗಿದ ನಂತರ ಇನ್ನೊಂದ್ಸರ್ತಿ ಕರೀರಿ, ಆಗ ಮಾರ್ಕ್ಸ್ ಕೊಡಂತ ಪ್ರಯತ್ನ ಮಾಡೋಣ. BC ಪಾಟೀಲ್ ಏನ್ ಹೇಳ್ತೀರಾ? ಇವಾಗ BL ಶಂಕರ್ ಅವರು ಅದನ್ನೇ ಹೇಳಿದ್ರು. ಈಗ ಅವ್ರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರಲ್ಲ ಅವ್ರ ಪಕ್ಷದಲ್ಲಿ, ಅದಕ್ಕೂ ಅವ್ರು ಉತ್ತರ ಕೊಟ್ರಲ್ಲ ಸಮಂಜಸವಾಗಿ. ಈಗ ಮಾರ್ಕ್ಸ್ ಕೊಡ್ಲಿಕ್ಕೆ ಇನ್ನು ಪರೀಕ್ಷೆ ಮುಗುದಿಲ್ಲ ಅಂದ್ರು, ಪ್ರಿಲಿಮಿನರಿ ಪರೀಕ್ಷೆ ಆಗಿದೆ, ಮೇನ್ ಎಕ್ಸಾಮಿನೇಷನ್ ಹೋಗ್ತಾ ಇದ್ದೀವಿ. ಹಾಗಾಗಿ ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕೆ ಅವರು ತೀರ್ಮಾನ ಮಾಡಬಹುದು. ಅವ್ರು ಹೇಳಿದ್ದು ಈ ಪಕ್ಷದಲ್ಲಿ ಸಚಿವರಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳೋದನ್ನ ನಾನು ಒಪ್ಪೋದಿಲ್ಲ. ಎಲ್ಲರಲ್ಲೂ ಹೊಂದಾಣಿಕೆ ಇದೆ. ಆದ್ರೆ ನೋಡೋರ ದೃಷ್ಟಿ ಹೇಗಿರ್ತದೆ ಆಗೋಗ್ತದೆ. ನೋಡೋರಿಗೆ ಕಾಮಾಲೆ ಕಣ್ಣವ್ರಿಗೆ ಜಗತ್ತೆಲ್ಲ ಹಳದಿ ಅಂತ ಹೇಳ್ತಾರೆ. ಹಾಗೆ ಅವ್ರ ದೃಷ್ಟಿ ಆಗಿರೋದ್ರಿಂದ ಆ ತರ ಕಾಣ್ತಿರ್ಬೋದು. ಆ ರೀತಿ ಏನಿಲ್ಲ, ಸರ್ಕಾರದಲ್ಲಿ ಎಲ್ಲಾ ಸಚಿವರಲ್ಲಿ ಒಗ್ಗಟ್ಟಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಒಮ್ಮತದಿಂದ ಸಾಗ್ತಾ ಇದೆ. ಒಂದು. ಎರಡನೇದು, APMC ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ಮತ್ತು ಇದನ್ನ ಯಾಕೆ ತ್ವರಿತವಾಗಿ ತಂದ್ರು ಅನ್ನೋದನ್ನ ಶಂಕರ್ ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾನು ಹೇಳಬೇಕಂತ ಹೇಳಿದ್ರೆ, ನೋಡಿ, ಇವತ್ತು ಈ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರು. ಈಗ ಇದು ವಿಶೇಷವಾದ ಸಂದರ್ಭನೇ. ಈಗ ಅಸೆಂಬ್ಲಿ ನಡೀತಾ ಇಲ್ಲ. ಈಗ ಜೂನ್ ಜುಲೈಯಲ್ಲಿ ಅಸೆಂಬ್ಲಿ ನಡೀಬೇಕಾಯ್ತು, ಮಾರ್ಚ್ ಅಲ್ಲಿ ಸಂಪೂರ್ಣ ನಡೆಯಕ್ಕಾಗಲ್ಲ. ಇನ್ನೂ ಎಲ್ಲಿವರೆಗೂ ಹೋಗ್ತದೆ ಗೊತ್ತಿಲ್ಲ. ಇವತ್ತು ಇಂತಹ ಸಂದರ್ಭದಲ್ಲಿ ರೈತನಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. APMC ಕಾಯ್ದೆ ಇವತ್ತು ರೈತನಿಗೆ ತಾನು ಬೆಳೆದಂತಹ ಬೆಳೆಗೆ ಸ್ಪರ್ಧಾತ್ಮಕವಾದಂತಹ ಒಂದು ಬೆಲೆ ಸಿಗಬೇಕು. ನನ್ನ ಬೆಳೆ ನನ್ನ ಹಕ್ಕು. ರೈತ ತಾನು ಬೆಳೆದಂತ ಬೆಳೆಯನ್ನ ಎಲ್ಲಿಯಾದ್ರೂ ಮಾರ್ಕೋಬಹುದು, ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ತಂದಿದ್ದು. ಯಾವ ರೈತ APMC ಮಾರುಕಟ್ಟೆಗೆ ತಗೊಂಡೋಗಿ ಅಲ್ಲಿ ಮಧ್ಯವರ್ತಿಗಳು ಮತ್ತೆ ದಲಾಲರು ಏನ್ ರೇಟ್ ಕೇಳ್ತಾರೆ ಆ ರೇಟಿಗೆ ಕೊಟ್ಟು ಬರಬೇಕು. ಇಲ್ಲಾಂದ್ರೆ ಅವನಿಗೆ ಮತ್ತೆ ತಗೊಂಡೋಗಿದ್ದ ಕಾಸ್ಟು ವಾಪಸ್ ತರೋ ಕಾಸ್ಟು ಬಿದ್ದು ರೈತ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಸಂದರ್ಭಗಳು ಏನಿತ್ತು. ಇದರಿಂದ ಬಚಾವ್ ಮಾಡಲಿಕ್ಕೆ ಮತ್ತು ರೈತನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು. ರೈತ ತಾನು ಬೆಳೆದಂತ ಬೆಳೆಯನ್ನ ತಾನು ಮಾರುಕಟ್ಟೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ಕಬಹುದು ಅಂತ ಸ್ವಾತಂತ್ರ್ಯವನ್ನ ನಾವು ಇವತ್ತು ಅವರಿಗೆ ಕೊಡುವಂತ ಕೆಲಸವನ್ನ ನನ್ನ ಬೆಳೆ ನನ್ನ ಹಕ್ಕು ಅನ್ನುವಂತ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ಸರ್ಕಾರ ಅವರಿಗೆ ಕಲ್ಪಿಸಿಕೊಟ್ಟಿದೆ. ನಂಬರ್ 1. ನಂಬರ್ 2, ಭೂ ಸುಧಾರಣೆ ಕಾಯ್ದೆ ತಂದಿದ್ದು ತಪ್ಪು ಅಂತ ಏನು ಹೇಳ್ತಾ ಇದ್ದಾರೆ. ನನಗೆ ತಮಗೊಂದು ತಮ್ಮ ಮೂಲಕ ಶಂಕರ್ ಅವರಿಗೆ, ಮಹೇಶ್ ಅವರಿಗೆ ಮತ್ತು ಹರೀಶ್ ಅವರಿಗೆ ಕೇಳ್ತಾ ಇದ್ದೀನಿ. ಇವತ್ತು ಉದಾಹರಣೆಗೆ ಒಂದು ಮೆಡಿಕಲ್ ಓದಿದಂಥ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜಿಂದ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬಂದ ಮೇಲೆ ಅವರಿಗೆ ನೌಕರಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಕ್ಲಿನಿಕ್ ತೆರಿಬೇಕು. ಅವರಿಗೆ ಕ್ಲಿನಿಕ್ ತೆರೆಯಲಿಕ್ಕೆ ಅವಕಾಶ ಇದೆ. ಇವತ್ತು ಉದಾಹರಣೆ ಹೇಳಬೇಕು ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಯುವಕರು ತಾವು ಭೂಮಿ ಅಗ್ರಿಕಲ್ಚರ್ನಲ್ಲಿ ತೊಡಗಿಸಬೇಕು ಅಂತ ಇದ್ದಾರೆ. ಉದಾಹರಣೆಗೆ 4,000 ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಅವರಿಗೆ ಅಗ್ರಿಕಲ್ಚರ್ಲಿ ತೊಡಗಿಸಬೇಕು ಅಂತ ಆಸೆ ಇದೆ. ಆದ್ರೆ ಅವರಿಗೆ ಕಾನೂನಿನ ಅಡ್ಡ ಚೌಕಟ್ಟಿತ್ತು. ಅವರು ಕೃಷಿಕರಲ್ಲದರು ಕೃಷಿ ಭೂಮಿ ಮಾಡಬಾರ್ದು. ಆವಾಗ ಅವನು ಈ ಮೆಡಿಕಲ್ ಡಾಕ್ಟರ್ ಹೇಗೆ ಕ್ಲಾರಿಕಲ್ ತೆಗೆಯಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಯಾರು ಸಾರಾ ಮಹೇಶ್ ಅವರು ಮತ್ತೊಂದ್ಸಲಿ ಪ್ರಶ್ನೆ ಕೇಳಿ. ಯಾರು ಬೇಕಾದ್ರೂ ಭೂಮಿ ಅಲ್ಲ. ಈಗ ಅವನ್ ಯಾರೋ ರೈತ ದುಡಿತಾನೆ ಅಂತಾರೆ ಸರ್ ಸಚಿವರೇ. ಯಾರು ಬಂದು ದುಡಿತಾನೆ ಅವನು ಕೃಷಿ ಸರ್ಟಿಫಿಕೇಟ್ ಕೊಡ್ತಿದ್ರು, ಅವತ್ತ ಮೇಲೆ ತಗೋಬಹುದು. ಆದ್ರೆ ಇದು ಬಂಡವಾಳಶಾಹಿಗಳಿಗೆ ಅನುಕೂಲ ಆಯ್ತು. ಒಂದ್ಸಾರಿ ಯೋಚನೆ ಮಾಡಿ, ಯಾರು ಬಂಡವಾಳಶಾಹಿಗಳಿಗೆ ಅನುಕೂಲ ಆಯ್ತು? 79 ANB ಉಲ್ಲಂಘನೆ ಆಗಿರೋದು. ಯಾರು ಬಂದು ದುಡಿತಾನೆ ಅವನ್ ಸರ್ಟಿಫಿಕೇಟ್ ತಗೊಂಡು ಭೂಮಿ ಎಷ್ಟು ಪ್ರಕಾರ ಅಲ್ಲ ಹೇಳಿ. ಇಷ್ಟು ವರ್ಷಗಳಲ್ಲಿ
ಎಷ್ಟು 79 ABಯಲ್ಲಿ ವೈಲೇಷನ್ ಆಗಿದ್ದನ್ನು ಸರ್ಕಾರ ವಾಪಸ್ ಪಡ್ಕೊಂಡಿದೆ ಹೇಳಿ? ಒಂದೇ ಒಂದು ಕೇಸಲ್ಲಿ ನಿದರ್ಶನ ಇಲ್ಲ, ಒಂದು ಕೇಸಲ್ಲಿ ನಿದರ್ಶನ ಇಲ್ಲ. ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರು ಸರೌಂಡಿಂಗ್. ಈಗಾಗಲೇ ಅದನ್ನ ಈಗ ಕೃಷಿ ಅಲ್ಲ, ಇವತ್ತಲ್ಲ ಹಿಂದಿಂದಲೂ ಕೇಳ್ತಾ ಇದ್ದೀನಿ ನಾನು. ಹಿಂದಿಂದನೂ ಕೂಡ ಯಾವ ಸರ್ಕಾರಗಳು ಕೂಡ ಒಂದೇ ಒಂದು ಪ್ರಕರಣದಲ್ಲಿ ವಾಪಸ್ ಪಡೆಯಕ್ಕಾಗಿಲ್ಲ. ಅದು ಅಧಿಕಾರಿಗಳಿಗೆ ಅವ್ರು ಸಂತೋಷ ಪಡ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ, ಅವ್ರು ಲೂಟಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇವತ್ತು ಯಾರು ಬೇಕಾದ್ರೂ ಕೃಷಿ ಮಾಡುವಂತ ಯುವಕರು ತಾವು ಇವತ್ತು ನನಗೆ ಆಸೆ ಇದೆ. ಅಲ್ಲಲ್ಲ, ಇದು ಮುಗಿಸ್ಬಿಡ್ತೀನಿ ನಾನು. ಆಮೇಲೆ ನೋಡಿ, ಇದು BC ಪಾಟೀಲ್ ಅವರು ಹೇಳ್ತಾ ಇರುವಷ್ಟು ಸರಳವಾಗಿಲ್ಲ. ಅವರು BC ಪಾಟೀಲ್ ಬಹಳ ಸರಳೀಕರಿಸಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ಪದವೀಧರರು ಅಥವಾ ಎಷ್ಟು ಜನ ಭೂರಹಿತರಾಗಿರುವಂಥವ್ರು ನಮಗೆ ಭೂಮಿ ಬೇಕು ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದಾರೆ? ಎಷ್ಟು ಜನ ಈಗ ಭೂಮಿ ಬೇಕು ನಮಗೆ ಭೂಮಿಯನ್ನು ಕೊಳ್ಳಕ್ಕೆ ಆಗ್ತಾ ಇಲ್ಲ, ಈ ರೀತಿ ಕಾನೂನಿನ ನಿರ್ಬಂಧ ಇದೆ, ಇದರಿಂದ ನಮಗೆ ತೊಂದರೆ ಆಗಿದೆ ಅನ್ನೋ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇದು ಅಂತಿಮವಾಗಿ ಸಾರಾ ಮಹೇಶ್ ಅವರು ಹೇಳದಂಥ ರೀತಿಯಲ್ಲಿ APMC ಕಾಯ್ದೆನ ಅವ್ರು ಏನೋ ಹೇಳ್ತಾರೆ, ರೈತರು ಎಲ್ಲಿ ಬೇಕಾದರೂ ಮಾರ್ಬೋದು ಅಂತ. ಬಂಡವಾಳಶಾಹಿಗಳ ಕೈಗೆ ರೈತರನ್ನ ಕೊಡುವಂಥ, ಭೂಮಿಯನ್ನು ಕೊಡುವಂಥ ಒಂದು ದೊಡ್ಡದಾಗಿರುವಂಥ ಇದರಲ್ಲಿ ಷಡ್ಯಂತ್ರ ಇದೆ. ಇದು BC ಪಾಟೀಲ್ರಿಗೆ ಅರ್ಥ ಆಗಿದೆಯಲ್ಲ, ಅವ್ರ ರೈತರ ಮಗ, ಅವರು ಹಿರೇಕರೂರಿನವರು, ಅವರು ಕೃಷಿಯನ್ನು ನಂಬಿರುವಂಥವ್ರು, ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ನಂದೇನು ತಕರಾರಿಲ್ಲ. ಆದ್ರೆ ಈ ಕಾನೂನು ಮಾಡಬೇಕು ಅಂತೇಳಿ ಸಲಹೆ ಕೊಡ್ತಾರಲ್ಲ ಅಧಿಕಾರಿಗಳು, ಅದು ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡುವಂತದ್ದಲ್ಲ. ಇದಕ್ಕೊಂದು ಸುದೀರ್ಘವಾದಂತ ಚರ್ಚೆನೆ ಆಗ್ಬೇಕಾಗ್ತದೆ. ಭೂ ಸುಧಾರಣೆ ಕಾಯ್ದೆ ಬರಬೇಕಾದ್ರೆ, APMC ಕಾಯ್ದೆ ಬರಬೇಕಾದ್ರೆ ಈ ದೇಶದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಇದು ಮಾರಕ ಆದ್ರೂ ಆಗ್ಬಹುದು ಅಂತ ಮತ್ತಷ್ಟು ಚರ್ಚೆನ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬಹಳ ಹೆಮ್ಮೆ ಪಡ್ತಾ ಇದ್ದೀವಿ ನಾವು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಏನು COVID-19 ಆಮೇಲೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ